Shubhodaya, I am ready for positive change. Shubhodaya, I am ready for positive change. Thank you. ಇವತ್ತು ಬರ್ತಿರೋ ಇಲ್ವೋ ಅನ್ಕೊಂಡಿದ್ವಿ. ಯಾಕೆ? ಕರೆಂಟ್ ಹೋಗಿದ್ಯಲ್ಲ ನೆನ್ನೆ, ಸಿಕ್ಕಾಪಟ್ಟೆ ಮಳೆ. ಹೌದೌದು, ತುಂಬಾ ಮಳೆ. ಹಾ ಸಿಕ್ಕಾಪಟ್ಟೆ ಮಳೆ, ಹಂಗಾಗಿ ಇವತ್ತೇನಾದ್ರು ಇಲ್ಲ, ಇವತ್ತು ಕರೆಂಟ್ ಇದೆ. ಬಹುಶಃ ರೆಡಿ ಮಾಡಿದ್ದಾರೆ ಅನ್ಸುತ್ತೆ. ನಮ್ಮ ಇದರಲ್ಲಿ ಕಂಬದಲ್ಲಿ ಪ್ರಾಬ್ಲಮ್ ಆಗಿತ್ತು ಮೊನ್ನೆ. ಮಳೆ ಆಲಿಕಲ್ಲೆಲ್ಲ ಬಿದ್ದಿದೆ. ನಮ್ಮನೆ ಹತ್ರ ಏನ್ ಬೀಳ್ಲಿಲ್ಲ, ಹೌದು, ನೋಡಿದೆ ನಾನು. ಇಲ್ಲಿ ಬಿದ್ದಿದೆ, ನಮ್ಮನೆದು ತುಂಬಾ ಬಿದ್ದಿದೆ. ಗುಡುಗು ಮಿಂಚು ಜಾಸ್ತಿ ಬರ್ತಾ ಇತ್ತು. ಹೌದು, ಸಿಕ್ಕಾಪಟ್ಟೆ ಜೋರ್ ಮಳೆ ನೆನ್ನೆ. ಹೌದು, ಏನಾದ್ರು ಟೆಕ್ನಿಕಲ್ ಇಶ್ಯೂ ಆದ್ರೆ ಮಾತ್ರ ಬರಕ್ಕಾಗಲ್ಲ ಅಷ್ಟೇ. ಇಲ್ಲ ಅಂದ್ರೆ ರಜೆ ಮಾಡಕ್ಕೆ ಇಷ್ಟ ಇಲ್ಲ ನನ್ಗೂ. ಮೊನ್ನೆ 2 ದಿವಸ ರಜೆ ಮಾಡಿ ಚಂದ್ರು ಸರ್ ಎಲ್ಲೋಗಿದ್ರಿ ನಿನ್ನೆ? ಕೆಲಸ ಇದ್ದಿತ್ತು ಮೇಡಮ್. ಹೌದಾ? ನಾನೇನು ಮೊನ್ನೆ ನಾನ್ ರಜೆ ಮಾಡಿದ್ನಲ್ಲ, ಅದಕ್ಕೆ ನೀವು ಇವತ್ತು ಮೇಡಮ್ ಬರಲ್ಲ ಅನ್ಕೊಂಡು ನೀವು ರಜೆ ಮಾಡಿದ್ರೆ ಓಕೆ. ಇವತ್ತು ಏಕಾದಶಿ, ಯಾರಿಗೆಲ್ಲ ಗೊತ್ತಿತ್ತು? ಹೋಗ್ಲಿ, ಏಕಾದಶಿ ಯಾರು ಮಾಡ್ತೀರಾ? ಯಾರು ಮಾಡಲ್ವಾ? ಏಕಾದಶಿ ಯಾರು ಮಾಡಲ್ವಾ? ಓಕೆ, ನಾನು ಮಾಡ್ತೀನಿ, ಹೇಳ್ತೀನಿ ಆಯ್ತು. ಏಕಾದಶಿ ಅಂದ್ರೆ ವಿಷ್ಣುವಿಗೆ ಪ್ರಿಯವಾದ ದಿವಸ ಅಲ್ವಾ? ಏಕಾದಶಿಲಿ ಅಥವಾ ಶಿವರಾತ್ರಿಲಿ ಉಪವಾಸ ಮಾಡ್ತಾರೆ. ಉಪವಾಸ ಅಂದ್ರೆ ಅದು ಕರೆಕ್ಟ್ ಮೀನಿಂಗ್ ಯಾರಿಗೆ ಗೊತ್ತಿದೆ? ಉಪವಾಸ ಅಂದ್ರೆ ಏನು? ಉಪವಾಸ ಅಂತ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಇರೋದು ಅಂತ. ಎಸ್, ಹೌದು. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು, ದೇವರ ಹತ್ತಿರ ಇರೋದು. ಅಂದ್ರೆ ಅವತ್ತಿಡೀ ದಿನ ದೇವರ ನಾಮಸ್ಮರಣೆ, ದೇವರನ್ನ ನೆನಪು ಮಾಡ್ಕೋತಾ ಇರೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದಕ್ಕೆ ಉಪವಾಸ ಅಂತ ಕರಿತೀವಿ. ಉಪವಾಸ ಅಂದ್ರೆ, ಉಪ ಅಂದ್ರೆ ಹತ್ತಿರ ಸಂಸ್ಕೃತ ಭಾಷೆಯಲ್ಲಿ, ವಾಸ ಅಂದ್ರೆ ಇರೋದು, ದೇವರ ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತ ಕರೀತಾರೆ. ಬಟ್ ನಾವೆಲ್ಲ ಉಪವಾಸ ಮಾಡೋದು ಹೇಗೆ ಹೇಳಿ? ಊಟ ಮಾಡದೇ ಇರೋದು. ಉಪವಾಸ ಅಂದ್ರೆ ಊಟ ಮಾಡಬಾರ್ದು. ಊಟ ಮಾಡಬಾರ್ದು ಅಂತಂದ್ರೆ ಕೆಲವೊಂದ್ಸರಿ ನಾವು ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದಾಗ ದೇವರ ಮೇಲೆ ಭಕ್ತಿ ಇಲ್ಲ, ಬರಲ್ಲ ಅಲ್ವಾ? ಊಟ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಅಂದ್ರೆ ಅಷ್ಟೊಂದು ಇದು ಬರಲ್ಲ. ಸೊ ಉಪವಾಸ ಇರೋವಾಗ ದೇವರ ಮೇಲೆ ನಂಬಿಕೆ, ಪ್ರೀತಿ ಇದು ಜಾಸ್ತಿ ಆಗತ್ತೆ. ಸೊ ಈ ಟೈಮಲ್ಲಿ ನಾವು ಉಪವಾಸ ಇರೋವಾಗ ಅಥವಾ ಇದು ಏನು ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಡೈಲಿನೂ ಮಾಡಲ್ಲ, ಈ ವಿಶೇಷ ದಿನಗಳಲ್ಲಂತೂ ಮಾಡೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ, ಒಂದು ಪುರಾಣ ಕಥೆಗಳ ಪ್ರಕಾರ ಸಮುದ್ರ ಮಂಥನ ಆಯ್ತಲ್ವಾ, ಅವಾಗ ಪುರಾಣದಲ್ಲಿ ಹೇಳಿರೋದು, ಸಮುದ್ರ ಮಂಥನ ಆದಾಗ ಲಾಸ್ಟಲ್ಲಿ ಅಮೃತ ಏನ್ ಬರುತ್ತಲ್ಲ, ಆ ಅಮೃತನ ಮೋಹಿನಿ ವೇಷದಲ್ಲಿ ಹಾಕೊಂಬಂದು ವಿಷ್ಣು ಕೊಡ್ತಾ ಇರ್ತಾರೆ ಅಲ್ವಾ? ಅವಾಗ ಏನ್ ಮಾಡ್ತಾರೆ, ದೇವತೆಗಳ ಗುಂಪಲ್ಲಿ ಒಬ್ಬ ದಾನವ ಬಂದು ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನು ಕೂಡ ಅಮೃತನ ಕುಡಿದ್ಬಿಡ್ತಾನೆ. ಅವನು ಇಲ್ಲಿ ಕುಡ್ದು ಇಲ್ಲಿಗೆ ಹೋಗಿದೆ ಅನ್ನೋ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನು ದೇವತೆ ಅಲ್ಲ, ದಾನವ ಅಂತ. ಅವಾಗ ಏನ್ ಮಾಡ್ತಾರೆ, ಇಷ್ಟು ಕಟ್ ಮಾಡ್ಬಿಡ್ತಾರೆ. ಅವ್ರೇನಾಗ್ತಾರೆ, ರಾಹು ಕೇತುಗಳಾಗಿ ಕನ್ವರ್ಟ್ ಆಗ್ತಾರೆ ಅಲ್ವಾ? ಅದು ಕಟ್ ಮಾಡಿದಾಗ ಅದು ಬೀಳುತ್ತಲ್ಲ ಬ್ಲಡ್, ಆ ಬ್ಲಡ್ ಏನಾಯ್ತು, ಈರುಳ್ಳಿ ಬೆಳ್ಳುಳ್ಳಿ ಆಗಿ ಹುಟ್ಟುತ್ತಂತೆ.
ಪುರಾಣಗಳಲ್ಲಿ ಹೇಳಿರೋದು. ಅವಾಗ ಹಾ ಅವಾಗ ಏನಪ್ಪಾ ಅಂದ್ರೆ ಅದು ಒಂಥರ ಮಾಂಸಾಹಾರಕ್ಕೆ ಸಮಾನ. ದೇವರ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ಈರುಳ್ಳಿ ಬೆಳ್ಳುಳ್ಳಿಯನ್ನ ಯೂಸ್ ಮಾಡಲ್ಲ ಅಂತ ನಮ್ಮ ತಾತ ಮುತ್ತಾತರೆಲ್ಲ ನಮ್ಗೆ ಹೇಳಿರೋ ಕತೆ ಇದು. ಅದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ ಅಂತ ಪುರಾಣಗಳಲ್ಲಿ ಈ ತರ ಆಗಿದೆ. ಅದು ನಾನ್ ವೆಜ್ಗೆ ಸಮ ಅಂತ ನಾವು ತಿನ್ನೋದಿಲ್ಲ ಅದನ್ನ. ಸ್ಪೆಷಲ್ ಆಗಿ ಆ ವಿಶೇಷ ದಿನಗಳಲ್ಲಿ ಏಕಾದಶಿ ಇರ್ಬೋದು, ಆಮೇಲೆ ಸಂಕಷ್ಟಹರ ಇದಿರ್ಬೋದು ಅವಾಗ, ಆಮೇಲೆ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ, ಮತ್ತೆ ಮನೆಗಳಲ್ಲಿ ಹೋಮ ಹವನ ಮಾಡುವಾಗ, ಸತ್ಯನಾರಾಯಣ ಪೂಜೆ ಮಾಡಿಸೋವಾಗೆಲ್ಲ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ತರದೇ ಇಲ್ಲ. ಅದಕ್ಕೋಸ್ಕರ ಯಾಕೆ ತಿನ್ನಲ್ಲ ಅಂತ ಸುಮಾರು ಜನ ಕೇಳ್ತಾರೆ. ಇದು ಪುರಾಣ ಕತೆ ಇದು. ಬಟ್ ಸೈಂಟಿಫಿಕಲಿ ಏನಪ್ಪಾ ಅಂತಂದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯಲ್ಲಿ ಅದೇನೋ ಒಂದು ಮನಸ್ಸು ತುಂಬಾ ಚಂಚಲವಾಗುವಂತ ಒಂದು ಅಂಶ ಇದೆ. ಅದು ಸೈಂಟಿಫಿಕ್ ವರ್ಡ್ ಗೊತ್ತಿಲ್ಲ ನಂಗೂನು. ನಮ್ಮಲ್ಲಿ ವೇದ ಪಾರಾಯಣಗಳನ್ನ ಕಲಿತಾರಲ್ವಾ ಮಕ್ಕಳು, ಅವಾಗ ಆ ಥರ ಫುಡ್ನ ಕೊಟ್ರೆ ಏನಾಗುತ್ತೆ, ತುಂಬಾ ಸಾತ್ವಿಕ ಆಹಾರ ಕೊಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಿದ್ರೆ ಮನಸ್ಸು ಏಕಾಗ್ರತೆ ಬರೋದಿಲ್ಲ. ಈಗ ಗಂಟೆಗಟ್ಲೆ ಕೂತ್ಕೊಂಡು ವೇದ ಪಾರಾಯಣ ಮಾಡಬೇಕು ಓದಬೇಕು ಅನ್ನೋವಾಗ ಅದು ಮನಸ್ಸು ಒಂದು ಕಡೆ ಕೂತ್ಕೊಳ್ಳಕ್ ಬಿಡಲ್ಲ, ತುಂಬಾ ಚಂಚಲತೆ ಮಾಡುತ್ತೆ, ಓದಕ್ಕೆ ಬಿಡೋದಿಲ್ಲ, ಓದಿದ ಅರ್ಥ ಆಗೋದಿಲ್ಲ. ಹಾಗಾಗಿ ಸೈಂಟಿಫಿಕಲಿ ಏನ್ ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿನ ನಮ್ಮಲ್ಲಿ ಕೊಡೋದಿಲ್ಲ ಜಾಸ್ತಿ, ಗಂಡ್ಮಕ್ಳಿಗೂ ಕೊಡಲ್ಲ ಜಾಸ್ತಿ. ಸೊ ಅವಾಗ ಕೂತ್ಕೊಂಡು ಗಂಟೆಗಳ ಕಾಲ ವೇದ ಪಾರಾಯಣ ಅಭ್ಯಾಸ ಮಾಡಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಹೆಲ್ಪ್ ಆಗ್ಲಿ, ಮಾನಸಿಕವಾಗಿ ಶಾರೀರಿಕವಾಗಿ ಅವರು ಸ್ಥಿರವಾಗಿ ಕೂತ್ಕೊಳ್ಳಿ ಒಂದ್ ಕಡೆ ಅಂತೇಳಿ ತುಂಬಾ ಸಾತ್ವಿಕ ಆಹಾರವನ್ನ ಕೊಡೋದು ಈ ಕಾರಣಕ್ಕೆ. ಮತ್ತೆ ಏಕಾದಶಿನಲ್ಲಿ ನಾವು ಉಪವಾಸ ಮಾಡಿದ್ರೆ ಕೆಲವೊಂದು ಏಕಾದಶಿ ಬರ್ತಾವ, ವೈಕುಂಠ ಏಕಾದಶಿ ಎಲ್ಲ ಕೇಳಿದಿರಲ್ವಾ? ಹ್ಮ್ ನಾವು ಅಂದ್ರೆ ನಮ್ಮ ಕಡೆ ಏನಪ್ಪಾ ಅಂದ್ರೆ ಅನ್ನನ ಮುಸ್ರೆ ಅಂತ ಕರಿತೀವಿ ನಾವು. ಅನ್ನನ ತಿನ್ಬಾರ್ದು ಅವತ್ತು. ಅನ್ನ ತಿಂದ್ರೆ ನಾನ್ ವೆಜ್ ತಿಂದಷ್ಟು ಇದು ಅಂತ ನಾವಲ್ಲ, ನಮ್ಮ ಅದು ಕೂಡ ಹಿರಿಯರು ಹೇಳ್ತಾ ಇದ್ದಿದ್ದು. ಅವತ್ತು ತುಂಬಾ ಲೈಟ್ ಆಗಿ ಫುಡ್ ತಗೋಬೇಕು, ಇಲ್ಲ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡಿದ್ರೆ ಬರೀ ವಿತೌಟ್ ಈರುಳ್ಳಿ ಹಾಕದೇನೆ ಉಪ್ಪಿಟ್ಟು ಮಾಡಿ ತಿಂತಾರೆ ಕೆಲವರು ಅವಲಕ್ಕಿ ನೆನೆಸಿ ತಿಂತಾರೆ, ಕೆಲವರು ಏನೂ ತಿನ್ನಲ್ಲ, ಬರೀ ನೀರು ಕುಡ್ಕೊಂಡಿರ್ತಾರೆ. ಆ ಥರ ಒಂದು ಉಪವಾಸ ಮಾಡೋದ್ರಿಂದ ಇದು ಸೈಂಟಿಫಿಕಲಿ ಹೆಲ್ತ್ಗೆ ಕೂಡ ಒಳ್ಳೇದು. ಆರೋಗ್ಯಕ್ಕೆ ಏನೂ ತಿನ್ನದೇ ಇದ್ರೆ ನಮ್ಮ ಏನಾಗುತ್ತೆ, ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ, ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ. ಆಮೇಲಿಂದ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಉಪವಾಸ ಮಾಡಿದ್ರೆ. ಆಮೇಲೆ ಏನಾದರೂ ಈ ದೊಡ್ಡ ದೊಡ್ಡ ಕಾಯಿಲೆಗಳು, ಈ ಕ್ಯಾನ್ಸರ್ ಈ ಥರದವೆಲ್ಲ ಬರೋ ಸಾಧ್ಯತೆ ಇದ್ರೆ ಆ ಕಣಗಳೆಲ್ಲ ಸತ್ತೋಗ್ತವೆ ಬಾಡಿನಲ್ಲಿ, ಡೆಡ್ ಸೆಲ್ಸ್ ಎಲ್ಲ ಸತ್ತೋಗಿ ಅವು ಡಿಟಾಕ್ಸ್ ಆಗ್ತವೆ, ಹೊರಟೋಗ್ತವೆ ಉಪವಾಸ ಮಾಡೋದ್ರಿಂದ. ಸೊ ಹಾಗಾಗಿ ಸೈಂಟಿಫಿಕಲಿ ಕೂಡ ಏನೇ ನಮ್ಮ ಹಿರಿಯರು ಮಾಡಿದ್ರು ಅದ್ರ ಹಿಂದೆಗಡೆ ಸೈಂಟಿಫಿಕಲ್ ಒಂದು ರೀಸನ್ ಇರುತ್ತೆ. ಸೊ 15 ದಿವಸಕ್ಕೊಂದೇ ಬೇರೆ ಬೇರೆ ಟೈಮಲ್ಲೆಲ್ಲ ಉಪವಾಸ ಮಾಡಕ್ ಆಗುತ್ತಾ ಇಲ್ವೋ, ಈ ಏಕಾದಶಿ ಮತ್ತೆ ಇದು ವಿಷ್ಣುವಿಗೆ ಪ್ರಿಯವಾದ ದಿನವಾದ್ರಿಂದ ಇವತ್ತು ಉಪವಾಸ ಮಾಡಿದ್ರೆ, ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ನಮಗೆ ಅದೆಷ್ಟೋ ಜನ್ಮಗಳ ಪುಣ್ಯ ಸಿಗುತ್ತೆ, ಮತ್ತೆ ಎಷ್ಟೋ ಕರ್ಮಗಳು ಕಳೆಯುತ್ತೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು, ದೇವರನ್ನು ಕೂಡ ನೆನಪು ಮಾಡ್ಕೊಳಕ್ಕೆ ಒಂದು ಇದು ಬೇಕು ಅಂತೇಳಿ ಏಕಾದಶಿ ದಿವಸ ಉಪವಾಸ ಮಾಡಿ ಅಂತೇಳಿ ಹೇಳ್ತಾರೆ. ತುಂಬಾ ಜನ ಏಕಾದಶಿ ದಿವಸ ಮಾಡ್ತಾರೆ. ಯಾವ ಏಕಾದಶಿ ಮಾಡಿಲ್ಲ ಅಂದ್ರೆ ವೈಕುಂಠ ಏಕಾದಶಿಗೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಈ 12 ಏಕಾದಶಿಲಿ ಮಾಡಿದಷ್ಟು ಪುಣ್ಯ ಒಂದೇ ದಿವಸ ಸಿಗುತ್ತೆ, ಯಾವತ್ತು ವೈಕುಂಠ ಏಕಾದಶಿ ದಿವಸ. ಹಾಗಾಗಿ ಈ ಏಕಾದಶಿಗಳು ಮಾಡದೇ ಇರೋರು ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ. ವೈಕುಂಠ ಏಕಾದಶಿ ದಿವಸ ಉಪವಾಸನ ಮಾಡ್ತಾರೆ. ಆಮೇಲೆ ದಕ್ಷಿಣ ಬಾಗ್ಲಲ್ಲಿ ಹೊರಗಡೆ ಬರಬೇಕು ಅಂತೆಲ್ಲ ಇದೆಯಲ್ವಾ, ವೈಕುಂಠದ ಬಾಗ್ಲು ಅದು ಅಂತ, ಅಲ್ಲೆಲ್ಲ ಬರ್ತಾರೆ. ಹಾಗಾಗಿ ಮಾಡ್ತಾರೆ ಏಕಾದಶಿ. ನೀವು ಯಾರಾದ್ರೂ ಉಪವಾಸ ಮಾಡಂಗಿದ್ರೆ ಮೀ ಅಂತ ಹಾಕಿ, ಹೆಲ್ತಿಗೆ ತುಂಬಾ ಒಳ್ಳೇದು. ಯಾರಿಗಾರು ಅದು ಪರವಾಗಿಲ್ಲ ನಾನು ಮಾಡ್ತೀನಿ ಕೆಲಸದಲ್ಲಿ ನನಗೇನು ಕಷ್ಟ ಆಗಲ್ಲ ಅಂತಂದ್ರೆ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕಾದ್ರೆ ಉಪ್ಪಿಟ್ಟು ತಿಂದು ಮಾಡಿ, ಇಲ್ಲ ಇಡೀ ದಿನ ಏನು ತಿನ್ನಬಾರ್ದು, ಬೆಳಿಗ್ಗೆ ಒಂದು ತಿಂಡಿ ಟೈಮಲ್ಲಿ ಉಪ್ಪಿಟ್ಟು ತಿನ್ಬೋದು, ಅದಕ್ಕೆ ಈರುಳ್ಳಿ ಹಾಕ್ಬಾರ್ದು, ಹಾಗೇನೆ ಬರೀ ಮೆಣಸಿನ್ಕಾಯಿ ಕರಿಬೇವು ಈ ಥರ ಹಾಕ್ಬಿಟ್ಟು ಮಾಡ್ಕೋಬೇಕು. ಸಾಯಂಕಾಲ ಕೂಡ ಒಂದು ಟೈಮ್ ತಿನ್ಬೋದು, ಒಂದು 6-7 ಗಂಟೆಗೆ. ಇಡೀ ದಿನ ಏನು ತಿನ್ನಬಾರ್ದು, ಹಾಗೆ ಇರಬೇಕು. ಈ ಥರ ಕೂಡ ಮಾಡ್ಬೋದು. ಇಲ್ಲ ಅವಲಕ್ಕಿಯನ್ನು ನೆನೆಸಿ ಮೊಸರು ಹಾಕಿ ಕೂಡ ತಿಂತಾರೆ ಕೆಲವರು, ಅದಾದರೂ ಮಾಡ್ಬೋದು. ಅವಲಕ್ಕಿ ನಾವು ಸ್ವಲ್ಪ ಒಗ್ಗರಣೆ ಥರ ಮಾಡಿ ತಿಂತಾರೆ.
ನಾನು ಏನು ತಿನ್ನಲ್ಲ, ಬರೀ ನೀರು ಕುಡಿತೀನಿ ಅಷ್ಟೇ. ಸಾಯಂಕಾಲ ಆದರೆ 6 ಗಂಟೆಗೆ ಉಪ್ಪಿಟ್ಟು ತಿಂತೀನಿ. ಬೆಳಗ್ಗೆಯಿಂದ ಇವತ್ತೇನು ತಿನ್ನಲ್ಲ. ನಿಮ್ಗೆ ಯಾರಿಗಾರು ಸಾಧ್ಯವಾದರೆ ಮಾಡಿ, ನಿಮ್ಮ ಹೆಲ್ತ್ ವೈಸು ಚೆನ್ನಾಗಾಗ್ತೀರಾ. ಉಪವಾಸ ಮಾಡೋದ್ರಿಂದ ಬಾಡಿ ಡಿಟಾಕ್ಸ್ ಆಗುತ್ತೆ. ಇವತ್ತೇನೇನಿರುತ್ತೆ, ಏನು ತಿಂದಿರಲ್ವಾ, ನಿಮ್ಮ ಆರ್ಗನ್ಸ್ ಎಲ್ಲ ರೆಸ್ಟ್ ಮಾಡ್ತವೆ. ಇವತ್ತು ಏನಾದ್ರು ತಿಂದರೆ ತಾನೇ ಅದು ರುಬ್ಬಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವೇನು ತಿಂದಿಲ್ಲ ಅಂದಾಗ ನಮ್ಮ ಹೊಟ್ಟೆ ಒಳಗಡೆ ಆರ್ಗನ್ಸ್ ಎಲ್ಲ ರೆಸ್ಟ್ ಮಾಡ್ತವೆ. ಅವಕ್ಕೂ ಒಂದು ರೆಸ್ಟ್ ಬೇಕಲ್ಲ. ಸೊ ಅವಾಗ ಏನಾಗುತ್ತೆ, ಆರ್ಗನ್ಸಿಗೆ ರೆಸ್ಟ್ ಕೊಟ್ಟಾಗ ನಮ್ಮ ಬಾಡಿಗೂ ಕೂಡ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಅವಕ್ಕೆ ಮತ್ತೆ ಇನ್ನೂ ಜಾಸ್ತಿ ವರ್ಷ ಕೆಲಸ ಮಾಡೋಕ್ಕೆ ಅವು ರೆಡಿ ಆಗ್ತವೆ ಆರ್ಗನ್ಸ್. ಸೊ ಹಾಗಾಗಿ ಯಾರು ಮಾಡಂಗಿದ್ರೆ ಫೋರ್ಸ್ಫುಲಿ ಅಲ್ಲ, ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದು ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಹಂಗೆ ಮಾಡಿ. ದೇವ್ರೇನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಯಾವ ನಿಯಮಗಳನ್ನು ಹಾಕಿಲ್ಲ. ಎಲ್ಲ ಚೆನ್ನಾಗಿ ತಿನ್ಕೊಂಡು ಬೇಕಾದ್ರೂ ಇರಬಹುದು. ನಮ್ಮ ಬಾಡಿ ಕ್ಲೀನ್ ಆಗಲಿ, ನಮ್ಮ ಬಾಡಿಗೆ ಡಿಟಾಕ್ಸಿಫಿಕೇಶನ್ ಸಿಗಲಿ ಅಂತೇಳಿ ಹಿರಿಯರು ಮಾಡಿರ್ತಕ್ಕಂಥ ಕ್ರಮಗಳಿವೆಲ್ಲ. ಅದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇಂಥ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡದೇ ಇರೋದ್ರೆ ಮನಸ್ಸು ಶಾಂತವಾಗಿರುತ್ತೆ, ಏಕಾಗ್ರತೆ ಅಂತ ಇರುತ್ತೆ, ದೇವರ ನಾಮಸ್ಮರಣೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡಿದ್ದಾರೆ. ನಮ್ಮಲ್ಲೆಲ್ಲ ಗಂಟೆಗಟ್ಟಲೆ ಕುತ್ಕೊಂಡು ವೇದಗಳನ್ನು ಓದ್ತಾರಲ್ಲ, ಅವಾಗ ಅವ್ರಿಗೆ ಮನಸ್ಸು ಆ ಕಡೆ ಈ ಕಡೆ ಆಗಬಾರ್ದು ಅಂತೇಳಿ ಅವ್ರಿಗೆ ಕೊಡೋದಿಲ್ಲ. ಆ ರೀಸನ್ ಅಷ್ಟೇನೆ. ತಿನ್ನಬಾರ್ದು ಅಂತೇನಿಲ್ಲ, ತಿಂದರೆ ಚಂಚಲತೆ ಜಾಸ್ತಿ ಆಗುತ್ತೆ, ಅದಕ್ಕೆ ಕೊಡೋದಿಲ್ಲ ಅಷ್ಟೆ. ನಿಮ್ಮಲ್ಲಿ ಯಾರಾದ್ರೂ ಮಾಡ್ತಿದ್ದೀರಾ? ಫಸ್ಟು ಈಗ ಮಾಡ್ತಾರಾ? ನಾನು ಸಂಕಷ್ಟ ಚತುರ್ಥಿ ದಿನ ಮಾಡ್ತಾ ಇದ್ದೆ ಉಪವಾಸ, ಬಿಟ್ಟು ಏಕಾದಶಿ ಮಾಡಲ್ಲ. ಗಣೇಶದ್ದು ಸಾಯಂಕಾಲ ಚಂದ್ರನ ನೋಡಿ ಊಟ ಮಾಡೋದು, ಅದು ಮೊಸರನ್ನ ಮಾತ್ರ, ಬೇರೆ ಏನಿಲ್ಲ. ಬೇರೆ ಯಾರು ಮಾಡ್ತಿದ್ರು ಸಂಕಷ್ಟಿ? ನಮಸ್ತೆ ಮೇಡಮ್. ಅಂತೀನಿ ಏಕಾದಶಿನ ನಾನ್ ಮಾಡಿದ್ದೀನಿ. ನೀವು ಮಾಡ್ತೀರಾ? ಹೌದು. ಓಕೆ. ಬಟ್ ವೇಟ್ ಲಾಸ್ ಆಗ್ತೀವಿ ನಾವು ಇದು ಮಾಡಿದ್ರೆ. ಬಟ್ ಇವತ್ ಮಾಡ್ಬೇಕು. ಇವತ್ ಗೊತ್ತಿರ್ಲಿಲ್ಲ ಏಕಾದಶಿ ಅಂತ, ಇವಾಗ ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಓಕೆ ಓಕೆ. ನಾಳೆ ದ್ವಾದಶಿ ತ್ರಯೋದಶಿ ಒಟ್ಟಿಗೆ ಬಂದಿದೆ, ಪ್ರದೋಷ ಕೂಡ ನಾಳೆನೆ ಬಂದ್ಬಿಟ್ಟಿದೆ. ಭಾನುವಾರ ಹುಣ್ಣಿಮೆ ಬಂದಿದೆ. ಐ ಥಿಂಕ್ ಅಮಾವಾಸ್ಯೆ ಬಂದಾಗ ಷೋಡಶ ತಿಥಿ ಎಷ್ಟೊತ್ತಿಗೆ ಬಂದಿದೆ ಕೇಳ್ಬಿಟ್ಟು ಅವತ್ತು ಧ್ಯಾನ ಮಾಡಿ. ಖಂಡಿತ ಅದನ್ನ ಮಾಡ್ತೀವಿ. ಇವಾಗ ಈ ನೆಕ್ಸ್ಟ್ ಅಮಾವಾಸ್ಯೆಗೆ ಬಂದಿದೆಯಾ ಮೇಡಮ್? ಅದನ್ನು ಲೋಕೇಶ್ ಸರ್ನ ಕೇಳ್ಬಿಟ್ಟು ಹೇಳ್ಬೇಕು, ಇಲ್ಲ ಪಂಚಾಂಗದಲ್ಲಿ ನೋಡ್ಬೇಕು, ಇಲ್ಲ ಕ್ಯಾಲೆಂಡರ್ ನೋಡ್ಬೇಕು. ಓಕೆ. ಅದು ಪವರ್ಫುಲ್ ಟೈಮಿಂಗ್ ಅದು. ಮೇಡಮ್ ಅದು ಟೈಮಿಂಗ್ಸ್ ಹಿಂದಿನ ದಿವಸ ಸ್ವಲ್ಪ ಆಗಕ್ಕೆ ಹೇಳಿ ಲೋಕೇಶ್ ಸರ್ಗೆ. ಗ್ರೂಪಲ್ಲಿ ಇನ್ನು 2 ದಿವಸ ಮುಂಚೆನೆ ಹಾಕು ಅಂತ ಹೇಳ್ಬಿಡ್ತೀನಿ. ಇಲ್ಲ, ಎಲ್ಲರೂ ಅದನ್ನ ಕಾಯ್ತಾ ಇದಾರೆ ಇವಾಗ. ಇವಾಗ ಹೇಳ್ಬಿಟ್ರ ಲೋಕೇಶ್ ಸರ್, ನಾವು ಒಂದ್ಸಲ ಮಾಡೋಣ ಅಂತ ಅಷ್ಟೇ. ಇಲ್ಲ, ಅದು ತುಂಬಾ ಪವರ್ಫುಲ್ ಇದು. ಅವ್ರು ಅದನ್ನೇ ಮಾಡಿರೋದು. ಆಕ್ಚುಲಿ ಏನೋ ಒಂದು ಬಿಸ್ನೆಸ್ ಮಾಡಿ ಫುಲ್ ಲಾಸ್ ಆಗ್ಬಿಟ್ಟಿದ್ರು ಅವ್ರು ಆ ಟೈಮಲ್ಲಿ. ಜ್ಯೋತಿಷ್ಯ ಆ ಟೈಮಲ್ಲೇ ಜ್ಯೋತಿಷ್ಯ ಇಲ್ಲ, ಜ್ಯೋತಿಷ್ಯ ಎಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ ವಾದ ಮಾಡ್ತಾ ಇದ್ದವರು. ಅದೇ ಜ್ಯೋತಿಷ್ಯನ ಕಲ್ತು ಅದ್ರಲ್ಲಿ ಏನೋ ಇದೆ ಅಂತ ಗೊತ್ತಾದ್ಮೇಲೆ ಮನುಷ್ಯ ನೋಡಿ, ಈಗ ನಾವೆಲ್ಲಿ ಲಾಸ್ ಆಗ್ತೀವಿ ಅಲ್ಲೇ ಹುಡುಕಿ ಅದನ್ನೇ ಕಲ್ತು ಅದರಿಂದಾನೇ ಸರಿ ಮಾಡಿ. ಹೌದು, ನಾವೆಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಸಂಪಾದನೆ ಮಾಡ್ಬೇಕು. ಹಂಗಾಗಿ ಅವ್ರು ಅದನ್ನ ತುಂಬಾ ನಂಬ್ತಾರೆ ಕೂಡ. ನಂಬೋದಕ್ಕಿಂತ ಜಾಸ್ತಿ ಅದನ್ನ ಉಪಯೋಗ ಮಾಡ್ಕೊಂಡು ಅವರು ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಸಾಧನಾಗ್ ಬಂದ್ಮೇಲೆ ಮೇಡಮ್ ಲೋಕೇಶ್ ಸರ್ ಅದನ್ನ ಹೇಳಿದ ನನ್ನ ಮಗಳು. ಇವಾಗ ಅದಕ್ಕೆ ಅವಳು ನಿನ್ನೆ ನಾನು ನಂಬರ್ ಕೊಟ್ಟಿದ್ದೆ ನನ್ನ ಮಗಳದ್ದನ್ನೇ. ಹೌದಾ? ನಾನು ಮಾಡ್ತೀನಿ, ನಾನು ಡೈಲಿ ಎದ್ದಿ ಮಾಡ್ತೀನಿ ಅಂತ ಆಡ್ ಮಾಡ್ಸಮ್ಮ ಅಂತ ಆಡ್ ಮಾಡಿಸ್ಕೊಂಡವಳೆ. ಇಲ್ಲ, ಇದು ನಮ್ಮ ಮಕ್ಳಿಗೂ ಕೂಡ ಇವನ್ನೆಲ್ಲ ಹೇಳ್ಕೊಡ್ಬೇಕು ನಾವು. ಅವಳಿಗೆ ಇಷ್ಟ ಆಯ್ತು ಚಕ್ರ ಸಾಧನ, ಹಂಗಾಗಿ ನಾನು ಮಾಡ್ತೀನಿ ಅಂತ ಇದಾಗಲ್ಲ. ಆದ್ರೆ ಇವತ್ತು ಆಡ್ ಆಗಿಲ್ಲ. ಅವಳು ಯಾರ ಫ್ರೆಂಡ್ ಅಂದ್ಬಿಟ್ಟು ಲೇಟ್ ಆಗ್ಬಿಡ್ತು ಬರೋದು, ಬರ್ತಡೇ ಕೊಟ್ಟೋಗ್ಬಿಟ್ಟಿದ್ಲು. ನಾಳೆಯಿಂದ ಬರ್ತಾಳೆ. ಅದು ಚಕ್ರ ಸಾಧನೆದು ಮೆಡಿಟೇಷನ್ ಎಲ್ಲರೂ ಮಾಡಿ. ಆಡಿಯೋ ಕ್ಲಿಪ್ ಹಾಕಿದ್ದೀನಲ್ವಾ, ಫಸ್ಟಿಗೆ ನೀವು ಏನ್ ಮಾಡಿ, ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿ ಫಸ್ಟ್. ಒಂದ್ ದಿವ್ಸ ಮುದ್ರೆನ ಹೇಳ್ಕೊಡ್ತೀನಿ. ಯಾವ್ದೇ ಮುದ್ರೆನ ಹೇಳ್ಕೊಟ್ಬಿಟ್ಟಿದ್ರೆ ಒಂದ್ ದಿವ್ಸ ಸರಿ ಹೋಗ್ಬಿಟ್ಟಿರೋದು. ಇವಾಗ ಬಿಡಿ, ಸಂಡೇ ಹೇಳ್ಕೊಟ್ಬಿಡಿ, ಒಂದ್ ಸಂಡೇ.
ಹೇಳ್ಕೊಡ್ತೀನಿ ಯಾವ್ಯಾವ್ದು ನೀವ್ ಯಾವ್ದು ಹೇಳ್ಕೊಟ್ಮೇಲೆ ನಾವು 48 ದಿವಸ ಮಾಡಕ್ ಸರಿ ಹೋಗುತ್ತೆ. ಹಾ 1 2 ಅಂತ ಹೇಳ್ಕೊಡ್ತೀನಿ. ನಮ್ಗೆ ಅಲ್ಲಿ ಭರತನಾಟ್ಯ ಕಲಿಯಕ್ ಹೋಗ್ಬೇಕಾದ್ರೆ ನನ್ನ ಮಗಳಿಗೆ ಫಸ್ಟ್ ಮುದ್ರೆಗಳನ್ನ ಅಭ್ಯಾಸ ಮಾಡೋರು. ಅದ್ರಲ್ಲಿ ತುಂಬಾ ಮುದ್ರೆ ಬರುತ್ತೆ, 27 ಎಷ್ಟೋ ಬರುತ್ತೆ. ಅವನ್ ಮುದ್ರೆ ಎಲ್ಲ ಫಸ್ಟ್ ಮಾಡಿ ತೋರ್ಸಿದ ಮೇಲೆನೆ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಿದ್ದು ಅವ್ರಿಗೆ. ಸೊ ಹಂಗೆ ಫಸ್ಟ್ ನಾವು ಮುದ್ರೆ ಹೆಸರು ಹೇಳಿದ ತಕ್ಷಣ ಅದು ಮುದ್ರೆ ಹಾಕ್ಬೇಕು ನಾವು ಆತರ. ಅವಾಗ ಹೌದು. ಅವಾಗ ಏನಾಗುತ್ತೆ, ಅಲ್ಲಿ ಆ ಚಕ್ರದ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಆ ಮುದ್ರೆ ಧಾರಣೆ ಮಾಡಕ್ಕೆ ಸುಲಭ ಆಗುತ್ತೆ. ಮುದ್ರೆ ಜೊತೆನಲ್ಲಿ ಮಾಡಿದ್ರೆ ಬೇಗ ಎಫೆಕ್ಟ್ ಆಗುತ್ತೆ. ಈಗ ಚಕ್ರ ಸಾಧನ ಮಾಡ್ಬೇಕಂದ್ರೆ ನಾವು ಫಸ್ಟ್ ಮುದ್ರೆನೆ ಕಲ್ತ್ಕೋಬೇಕು. ಹೌದು. ಮುದ್ರೆ ಏನ್ ಬರುತ್ತೆ ಅದು ಅಂತ. ಅಲ್ಲಿ ಅವರು ನಿಮ್ಗೆ ಆಡಿಯೋ ಕ್ಲಿಪ್ ಅಲ್ಲಿ ಮುದ್ರೆ ಧಾರಣೆ ಮಾಡಿ ಅಂದಾಗ ಅದು ಯಾವ್ದಂತ ಗೊತ್ತಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಪದೇ ಪದೇ ಓಪನ್ ಮಾಡಿ ಇದ್ಯಾವ ಮುದ್ರೆ ಅಂತ ನೋಡಿದ್ರೆ ನಿಮ್ದು ಅದು ಮೆಡಿಟೇಷನ್ ಆಗಲ್ಲ ಅದು. ಅಲ್ಲ, ಪದೇ ಪದೇ ಒಂದೊಂದೇ ಚಕ್ರಕ್ಕೂ ನೀವು ಕಣ್ಬಿಟ್ಟು ನೋಡ್ತಾ ಇದ್ರೆ ನಿಮ್ಗೆ ಅದು ಫೀಲ್ ಹೌದು. ಮಾಡಕ್ ಆಗಲ್ಲ, ಮತ್ತೆ ಚಕ್ರಗಳ ಅಲೈನ್ ಆಗಲ್ಲ ಅವಾಗ. ಸೊ ಹಾಗಾಗಿ ಮೊನ್ನೆ ನಿಮ್ದು ಕ್ಲಾಸ್ ತಗೊಂಡಿಲ್ವಲ್ಲ, ಅವಳಿಗೆ ಮಾಡ್ಬೇಕು ಅನ್ಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡಿದಾಳೆ. ಅಂದ್ರೆ ಈ ತರ ಕಣ್ಬಿಟ್ಟು ನೋಡ್ಕೊಂಡ್ ಮಾಡಿದಾಳೆ. ಹಂಗ್ ಮಾಡ್ಬೇಡಿ. ಈಗ ನಾನ್ ಹಾಕಿದ್ದೀನಲ್ಲ ಗ್ರೂಪಿಗೆ, ಅವ್ರು ನಿಮ್ಮ ಆ ನಂಬರ್ನ ಆಡ್ ಮಾಡ್ತೀನಿ. ಅದು ಇರ್ಲಿಲ್ವಲ್ಲ, ಇಲ್ಲಾಂದ್ರೆ ನೀವು ಅದು ಕಳಿಸ್ಕೊಡಿ. ಬೇರೆ ಕ್ಲಾಸಿಗೆ ಯಾರು ಬಂದಿರೋ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕಳಿಸ್ಕೊಡ್ಬೇಡಿ PPT ಮತ್ತೆ ಇದನ್ನ. ಯಾರಿಗೂ ಕಳ್ಸಿಲ್ಲ. ಲಾಕ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ನನ್ ಮಗಳು ಅಮ್ಮ ಯಾರು ಅಂತವ್ರು ಇಲ್ಲ, ಯಾರಿಗೂ ಕಳ್ಸಲ್ಲ ಬಿಡಮ್ಮ, ಹಿಂಗೆ ಕಳ್ಸ್ಬಿಡಣ ಅಂತಂದ್ಲು. ಅದಕ್ಕೆ ಆಯ್ತು ಕಳ್ಸಮ್ಮ ಅಂತ ಹೇಳಿ ಲಾಕ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಮೇಡಮ್. ಅಂದ್ರೆ ನೀವು ಮಾತ್ರ ನೋಡ್ಬೇಕು, ಬೇರೆ ಯಾರು ನೋಡ್ಬಾರ್ದು. ಆತರ ಲಾಕ್ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡೆ ನಾನೇನೆ. ಮಾಡಿ ಮಾಡಿ. ನೆಕ್ಸ್ಟ್ ಮುದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡೆ ನಿನ್ನೆನೆ. ಹೌದಾ? ಓಕೆ. ಆ ಕಲರ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಅದು. ಮೇಡಮ್ ನಮ್ಗೆ ಗುರುಗಳು ಮುಖ್ಯ, ನೀವು ಒಂದ್ ದಿವಸ ಹೇಳ್ಕೊಟ್ಬಿಡಿ. ನಮ್ಗೆ ಗುರು ಇಲ್ದೆ ಬರೋದಿಲ್ಲ ಯಾವ್ದು. ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನೇನೆ. ನೀವ್ ಹೇಳ್ಕೊಟ್ರೆ ನಮ್ಗೆ ನೆನಪಿರ್ತದೆ. ಮುದ್ರೆ ಹೆಸರು ಹೇಳ್ಬಿಟ್ಟು ಅದನ್ನ ಹೆಂಗೆ ಎಲ್ಲಾರು ಮತ್ತೆ ಇದನ್ನ ಹೇಳ್ಬಿಡಿ. ಒಂದ್ ಅರ್ಧ ಗಂಟೆ ಬರೀ ಮುದ್ರೆದೆ ಪ್ರಾಕ್ಟೀಸ್ ಮಾಡೋಣ ಸಂಡೇ. ಬಂದ್ಬಿಡುತ್ತೆ, ಅದೇನು ಇದಿಲ್ಲ, ಬರೀ ಇರೋದು 7 ಮುದ್ರೆ. ಅದ್ರಲ್ಲೂ ಸ್ವಲ್ಪ ಒಂದಕ್ಕೊಂದು ರಿಲೇಟೆಡ್ ಏನಂತಾರೆ, ನೆನ್ಪಿಟ್ಕೊಳ್ಳೋ ತರದವೇ ಜಾಸ್ತಿ ಇರೋದು. 1 2 3 ಮುದ್ರೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದಾವ ಅಷ್ಟೇ. ಮತ್ತೆಲ್ಲ ಮಾಡ್ಬೋದು ಆರಾಮಾಗಿ. ಇದೊಂದು 48 ದಿವಸ ನೀವು ಪಕ್ಕಾ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ಓಕೆ ಮೇಡಮ್, ಚೆನ್ನಾಗಾಗತ್ತೆ. ಮಾಡಿ. ಈ ಕ್ಲಾಸ್ ಎಲ್ಲ ನಿಮ್ಗೆ ಹೊರಗಡೆ, ನಾನು ಈ ಕ್ಲಾಸನ್ನ 10,000 ಪೇ ಮಾಡಿ ಕಲ್ತಿದ್ದು. ಒಂದು ದಿವಸಕ್ಕೆ 10,000 ರುಪೀಸ್ ಪೇ ಮಾಡಿದೆ ನಾನು ಈ ಕ್ಲಾಸ್ ಕಲಿ. ಮಂಗ್ಲಾ ಮೇಡಮ್ ಅವರೆಲ್ಲ ಹಂಗೇನೆ ಕಲ್ತಿದ್ ಮೇಡಮ್ ಅದನ್ನು. ಅವ್ರು 10 11 ನನ್ಗೆ ಹಿಂಸೆ ಕೊಡೋರು. ಈಗ ಅದನ್ನೇ ನಿನ್ ಫ್ರೀ ಆಗಿ ಸಿಗ್ತಾ ಅದು ಹೋಗು ಅಂತ ಅವ್ರು. ನಾ ಒಂದು 7-8-10 ವರ್ಷದಲ್ಲೇ ಚಕ್ರ ಸಾಧನ ಇಷ್ಟು ಕಮ್ಮಿಗ್ ಮಾಡಿದ್ದಾರೆ ಅಂದ್ರೆ ಅಲ್ಲೂ ಇಷ್ಟೇನೆ. ಈಗ ನಾನೇನ್ ಹೇಳ್ಕೊಟ್ಟೆ ನಿನ್ ಅಷ್ಟೇ ಫ್ರೀಯಾಗಿ ಕಲ್ಸ್ಕೊಡ್ತವ್ರಿ, ಹೋಗು ಅಂತ ಹಿಂಸೆ ಮಾಡ್ತಿದ್ರು ಅವ್ರನ್ನೇ. ಇಷ್ಟು ಯಾರ್ಯಾರು ನೀವು ಈ ಕ್ಲಾಸ್ಗಳನ್ನ ಮಾಡೋರು ಕಲ್ತಿರೋರು ಇರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಇಷ್ಟು ಕಮ್ಮಿಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ನಂಬೋದಿಲ್ಲ. ಹೌದು, ಅಷ್ಟು ಅದ್ಭುತವಾಗಿದೆ ಇದ್ರ ರಿಸಲ್ಟ್. ನನ್ಗೇನಪ್ಪಾ ಅಂದ್ರೆ ಎಲ್ಲರಿಗೂ ತಲುಪ್ಬೇಕು, ಇರೋರಿಗೆ ಇಲ್ದೇ ಇರೋರಿಗೆ ಎಲ್ಲರಿಗೂ ತಲುಪ್ಬೇಕು. ಇದು ನಾಲೆಡ್ಜ್ ಜಾಸ್ತಿ ಎಲ್ಲರ ಹತ್ರನೂ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇದ್ ಮಾಡ್ತಾ ಇರೋದು. ಬಟ್ ಜನಗಳಿಗೆ ಏನಂದ್ರೆ ಕಮ್ಮಿ ಫೀಸ್ ಇಟ್ರೆ ಚೆನ್ನಾಗಿ ಹೇಳ್ಕೊಡ್ತಾರೋ ಹೇಳ್ಕೊಡಲ್ವೋ, ಇವ್ರು ಏನು ಗೊತ್ತಿದೋ ಇಲ್ವೋ ಆ ತರನೂ ಥಿಂಕ್ ಮಾಡ್ತಾರೆ ಕೆಲವರು. ಕೆಲವೊಂದ್ರೆ ಇರಲ್ಲ ಪಾಪ ಕೊಡಕ್ಕೆ. ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ. ಬಟ್ ನಮ್ದು ಇದೆ, ರೀಚ್ ಆಗ್ಬೇಕು ಜನಗಳ ಹತ್ರ ಅಂತ. ನೋಡೋಣ ಎಷ್ಟಾಗತ್ತೆ ಅಂತ. ಟೋಟಲಿ ಈಗ ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ಚಕ್ರ ಸಾಧನ ಕ್ಲಾಸ್ ಅಲ್ಲಿ ಏನು ಯಾರಿಗೂ ಸಮಸ್ಯೆ ಆಗ್ಲಿಲ್ಲ. ಖುಷಿ ಆಯ್ತು. ಎಲ್ರಿಗೂ ಇಷ್ಟ ಆಯ್ತು. ಅಷ್ಟೇ ಬೇಕಾಗತ್ತೆ. ಎಂಡ್ ಆಫ್ ದಿ ಟೈಮ್ ಮನೆಗೆ ಹೋಗೋವಾಗ ಒಂದು ಸಮಾಧಾನ ಇರ್ಬೇಕು. ಇಲ್ಲ ಒಂದು ಸ್ಮೈಲಿಯಿಂದ ಹೋಗ್ತಾ ಇದಾರೆ ಅಂದ್ರೆ ನಾವು ಮಾಡಿದಕ್ಕೂ ಸಾರ್ಥಕ ಆಗುತ್ತೆ. ರಾಘವೇಂದ್ರ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನ್ಗೆ. ಊಟ ತಿಂಡಿದಿರ್ಬೋದು, ಹಾಲಿದಿರ್ಬೋದು, ಜಾಸ್ತಿ ಅವರೇ ಎಲ್ಲ ಮಾತಾಡಿ ಅವರೇ ಎಲ್ಲ ಫೈನಲೈಸ್ ಮಾಡಿ ಕೊಟ್ಟಿದ್ದು. ಪಾಪ ಅವ್ರು ಊರ್ಗ್ ಹೋಗಿದ್ರು ಅವತ್ತು, ಆದ್ರೂನು ಬಂದ್ರು, ಕೋಲಾರದಿಂದನೇ ಬಂದ್ರು ಅವರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನು ಪರೋಕ್ಷವಾಗಿ ಅಂತಾರಲ್ಲ, ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಂದ್ರೆ ಅದ್ರ ಹಿಂದೆ ಸುಮಾರು ಕೈಗಳಿರ್ತವೆ ಅನ್ನಂಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ರಜೆಗಳಿರ್ಲಿಲ್ಲ, ಮದ್ವೆ ಬೇರೆ ಆಗಿತ್ತು ಅವ್ರ ಮಗಳದ್ದು. ಆದ್ರೂನು
ಏನೋ ಒಂದ್ ಮಾಡ್ತಾ ಇದೀಯಮ್ಮ ಒಳ್ಳೇದಾಗ್ಲಿ ಅಂತ ಸಪೋರ್ಟ್ ಮಾಡಿದ್ರು. ಊಟ ಎಲ್ಲರಿಗೂ ಇಷ್ಟ ಆಗ್ಬೇಕು, ಫಸ್ಟ್ ಟೈಮ್ ಬರ್ತಾ ಇದಾರೆ, ಯಾರು ಬೇಜಾರಾಗಿ ಹೋಗ್ಬಾರ್ದು ಅಂತೇಳಿ ಆದಷ್ಟು ಇದ್ ಮಾಡಿದ್ರು. ಅದೇ ನೆಕ್ಸ್ಟ್ ಏನ್ ಮಾಡೋಣ ಅಂತ ಇದೀವಿ ಅಂದ್ರೆ ಆ ಥರ ಹಾಲಲ್ಲಿ ಬೇಡ, ಆ, ಯಾವ್ದಾದ್ರು ಸ್ವಲ್ಪ ಸ್ಕೂಲ್ದು ಎಲ್ಲ ಬರುತ್ತಲ್ಲ ಆ ಥರದಲ್ಲಿ ಇನ್ನೂ ಸ್ವಲ್ಪ ಕಾಸ್ಟ್ ಕಮ್ಮಿ ಮಾಡಿ 999 ಆ ಥರ ಮಾಡಿ ಎವ್ರಿ ಮಂತ್ ನೀವು ಈ ಥರ ಹೀಲಿಂಗ್ ಮಾಡಿಸ್ಕೊಂಡ್ರೆ, ಮೊನ್ನೆ ಹೀಲಿಂಗು ತುಂಬ ಕಮ್ಮಿ ಟೈಮ್ ಆಗೋಯ್ತು, ಇನ್ನೂ 10 ನಿಮಿಷ ಎಕ್ಸ್ಟ್ರಾ ಮಾಡಬೇಕಾಗಿತ್ತು. ಅಲ್ಲಿ ಟೈಮ್ ಅಷ್ಟು ಕೊಟ್ಟಿದ್ರು ನನಗೆ, 4 ಗಂಟೆಗೆ ಮುಗಿಸ್ಬಿಡ್ಬೇಕು ಅಂತ. ಅದಕ್ಕೆ ಹೋಟೆಲ್ ಅವ್ರು ಹೇಳಿದ್ರು ಶುರು ಮಾಡಿದ್ ಲೇಟ್ ಆಯ್ತು ಮೇಡಮ್. ಅದು ಬೇಗ ಶುರು ಮಾಡಿದ್ರೆ ಹ್ಮ್ ಅಟ್ಲೀಸ್ಟ್ 10:30 ಶುರು ಮಾಡಿದ್ರೆ ನಮಗ್ ಟೈಮ್ ಸಿಕ್ತಿತ್ತು. ಅದಂದ್ರೆ ಅವ್ರು ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿದ್ರಲ್ಲ, ಮಧ್ಯೆ ಹ್ಮ್ ಮಧ್ಯೆ ಬೇರೆ ಕ್ವಶನ್ಸ್ ಆಗ್ತಾ ಇದ್ರಲ್ಲ, ಹ್ಮ್ ಹಾಗಾಗಿ ಸ್ವಲ್ಪ ಇದಾಯ್ತು. ಶುರು ಮಾಡಿದ್ದು ಲೇಟ್ ಆಯ್ತು ಆಕ್ಚುಲಿ. ಬೇಗನೆ ಶುರು ಮಾಡಿದ್ರೆ 9:30 ಅಥವಾ 10ಕ್ಕೆ ಶುರು ಮಾಡಿದ್ರೇನೆ ಒಂಥರ ಅದು ಫ್ರೆಶ್ನೆಸ್ ಅಂತ ಬರುತ್ತೆ. ಸ್ಟಾರ್ಟ್ ಮಾಡ್ಬಿಟ್ರೆ ಕೆಲವ್ರು ಬಂದಿರ್ಲಿಲ್ವಲ್ಲ, ಹಾಗಾಗಿ ವೇಟ್ ಮಾಡಿದ್ದಷ್ಟೇನೆ. ಈ ಸಾರಿ ನೆಕ್ಸ್ಟ್ ಸರಿಗೆ ಅದನ್ನ ಸರಿ ಮಾಡ್ಬೋದು. ನೆಕ್ಸ್ಟ್ ಇನ್ನ ನಾನು ನೆಕ್ಸ್ಟ್ ಮಂತ್ ಅಲ್ಲೂ ಜೂನಲ್ಲಿ ಅಂದ್ರೆ ವೀಕ್ ಎಂಡ್ ಅಲ್ಲಿ ಆ ಥರ ಮಾಡೋದು. ಚಕ್ರ ಸಾಧನೆ ಏನ್ ಮಾಡೋದಿಲ್ಲ, ಬೇರೆ ಕ್ಲಾಸ್ ಮಾಡ್ತೀನಿ. 999 ಆ ಥರ ಇಟ್ರೆ ಊಟ ಇಷ್ಟೆಲ್ಲ ವೆರೈಟೀಸ್ ಜಾಸ್ತಿ ಮಾಡ್ಸಕ್ ಹೋಗಲ್ಲ. ಬರೀ ಸ್ವಲ್ಪ ಅನ್ನ, ಪಲಾವು, ಮೊಸರನ್ನ, ಒಂದು ಸ್ವೀಟ್, ಒಂದು ಬಜ್ಜಿ, ಈ ಥರ ಸಿಂಪಲ್ ಆಗಿ, ಅದೇ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು ಆ ಥರ ಮಾಡಿ. ಇನ್ನು ಸ್ವಲ್ಪ ನಮ್ಗೆ ಮೇನ್ ಊಟ ತಿಂಡಿದಲ್ಲ, ಜ್ಞಾನ ಜಾಸ್ತಿ ಪಡ್ಕೋಬೇಕು ಅಲ್ವಾ. ಹೌದು. ಹಾಗಾಗಿ ಜಾಸ್ತಿ ಎಜುಕೇಶನ್ ಕಡೆ ಗಮನ ಕೊಡೋಣ ಅಂತ, ಹೆಚ್ಚು ವಿಷಯ ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ನೆಕ್ಸ್ಟ್ ಕ್ಲಾಸ್ ಮಾಡಿದಾಗ ಅದರಲ್ಲಿ ಹೀಲಿಂಗಿಗೆ ಟೈಮ್ ಜಾಸ್ತಿ ಇಟ್ಕೊಂಡು ಆ ಥರ ಮಾಡೋಣ. ಮತ್ತೆ ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ ಹೀಲಿಂಗ್. ಯಾರಿಗೆಲ್ಲ ಅನುಭವ ಆಯ್ತೋ ಗೊತ್ತಿಲ್ಲ, ಸಖತ್ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಹೀಲಿಂಗ್. ನನಗೆ ಹೀಲ್ ಮಾಡಿದಾಗ ನಂಗೆ ತಲೆ ಸುತ್ತ ಬಂದು ವಾಮಿಟ್ ಎಲ್ಲ ಬಂದ್ಬಿಟ್ಟಿತ್ತು ನನಗೆ ಹೀಲ್ ಮಾಡುವಾಗ. ಅಷ್ಟು ನೆಗೆಟಿವ್ ಅಂದರೆ ಅಷ್ಟು ನೆಗೆಟಿವ್ ಎನರ್ಜಿ ನನ್ನ ಒಳಗಡೆ ಇತ್ತು. ಅದು ರಿಲೀಫ್ ಮಾಡ್ಕೊಂಡು ಬಂದಮೇಲೆ ಇವಾಗ ಸರಿ ಹೋಗಿತ್ತು. ಈಗ 1 ಅವರ್ ಆರಾಮಾಗಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಮೊದಲು ನನಗೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟು. ಸೊ ಹಾಗಾಗಿ ನನಗೆ ಅನುಭವ ಆದ್ಮೇಲೆ ನಾನು ನಂಬಕ್ ಸ್ಟಾರ್ಟ್ ಮಾಡಿದ್ದೆ, ಇದೆಲ್ಲ ಇದೆ, ಕೆಟ್ಟ ದೃಷ್ಟಿ ಇದೆ, ತೆಗಿಬಹುದು ಇದನ್ನ ಅಂತ. ಸೊ ನಿಮ್ಗೆಲ್ಲ ಯಾರಿಗೆ ಎಷ್ಟು ಅನುಭವ ಆಯ್ತೋ ಗೊತ್ತಿಲ್ಲ. ಮತ್ತೆ ಟೈಮ್ ಜಾಸ್ತಿ ತಗೊಳ್ಳಿಲ್ಲ ನಾನು, ಅಷ್ಟು ಟೈಮಲ್ಲಿ ಹೀಲ್ ಆಗಲ್ಲ ಜಾಸ್ತಿ. ತುಂಬಾ ನೆಗೆಟಿವಿಟಿ ಇರೋರಿಗೆ ಸಡನ್ ಆಗಿ ಅಟ್ಯಾಕ್ ಆಗ್ಬಿಡುತ್ತೆ ಅದು. ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿರೋರಿಗೆ ಅಷ್ಟು ಬೇಗ ಇದಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಾಡಿದಾಗ ಸ್ವಲ್ಪ ಪ್ಲಾನ್ ಮಾಡಿ ಈ ಥರ ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಮಾತಾಡೋ ಥರ, ಇಲ್ಲಾಂದರೆ ಲೋಕೇಶ್ ಸರ್ ಏನು ಆನ್ಲೈನಲ್ಲೂ ಹೇಳ್ಕೊಡ್ತಾರೆ ಎಲ್ಲ, ಏನಾದ್ರು ಟಿಪ್ಸ್ ಹೇಳಿ ಅಂತಂದರೆ ಜ್ಯೋತಿಷ್ಯದ ಬಗ್ಗೆ ಅವರು ಸಾಧ್ಯವಾದಷ್ಟು ಎಲ್ಲನೂ ಹೇಳ್ತಾರೆ. ತುಂಬ ಇಲ್ಲ, ಅದನ್ನು ಕೂಡ ರಿವೀಲ್ ಮಾಡ್ತಾರೆ ಅವರು. ಅವ್ರು ಮಾತಾಡ್ಬೇಕು, ಸರ್ ಮಾತಾಡ್ಬೇಕು ಕ್ಲಾಸ್ ಅಲ್ಲ ಮಾತಾಡ್ತಾರೆ. ಇನ್ ಕೇಸ್ ಅಲ್ಲೇನಾದ್ರು ನಮ್ಗೆ ಟೈಮಿಂಗ್ಸು ದೂರ ಹೋಗೋರ್ಗೆಲ್ಲ ಲೇಟ್ ಆಗುತ್ತಲ್ಲ, ತುಂಬಾ ಲೇಟ್ ಮಾಡಿದ್ರೆ ಅವಾಗ ಆನ್ಲೈನಲ್ಲಿ ಹೇಳಿ ಸರ್ ಅಂದ್ರೆ ಅವಾಗ್ಲೂ ಹೇಳ್ತಾರೆ ಅವ್ರು, ಅಲ್ಲಿ ಇಲ್ಲಿ ಅಂತೇನಿಲ್ಲ. ಆ ಥರ ಪ್ಲಾನ್ ಮಾಡಿ ಮಾಡೋಣ. ಇದೆಲ್ಲದಕ್ಕಿಂತ ವಿಷಯ ನೀವು ಎಲ್ಲಿ ಬೇಕಾದ್ರೂ ತಿಳ್ಕೊಬೋದು. ಹೀಲಿಂಗ್ ಅಂದ್ರೆ ಆನ್ಲೈನಲ್ಲೂ ಹೀಲ್ ಮಾಡ್ಬೋದು, ಬಟ್ ಅಲ್ಲಿ ಆಫ್ಲೈನಲ್ಲಿ ಆ ಸ್ಪಾಟಲ್ಲಿ ಮುಖಾಮುಖಿ ಇದ್ದಾಗ ಹೀಲ್ ಮಾಡ್ತೀವಲ್ಲ, ಅದ್ರ ಪವರ್ ಜಾಸ್ತಿ ಇರುತ್ತೆ. ಹೌದು. ಸೊ ಹಾಗಾಗಿ ಆ ಟೈಮಲ್ಲಿ ಹೀಲಿಂಗಿಗೆ ಮತ್ತೆ ಮೆಡಿಟೇಷನ್ಗೆ ಜಾಸ್ತಿ ಒತ್ತು ಕೊಟ್ಟು ಇದು ಮಾಡೋಣ. ಈಗ ಎಷ್ಟು ಜನಕ್ಕೆಲ್ಲ ಇದು ನಂಬಿಕೆ ಬರ್ತಾ ಇದೆ, ಇದೆಲ್ಲ ಇದೆ ಅಂತ, ಮತ್ತೆ ಮುಂದುವರಿಬೇಕು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಿದೆ? ನನಗೆ ಅನಿಸ್ತಿದೆ. ಓಕೆ. ನಮ್ಗೆ ಅನ್ನಿಸ್ತಾ ಇದೆ. ನನಗೂ ಅನ್ಸಿದೆ ಮೇಡಮ್. ಎಸ್, ಚಂದ್ರು ಸರ್ಗೆ ಅನ್ನಿಸ್ತಿದೆ. ಓಕೆ. ಫಸ್ಟ್ ನಂಬಿಕೆ ಇರಲಿಲ್ಲ ಅಲ್ವಾ, ಇದೆಲ್ಲ ಎಲ್ಲಿದೆ ಅಂತ ಅನಿಸ್ತಾ ಇತ್ತು. ನಂಬಿಕೆ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಅದು. ಗೊತ್ತೇ ಇರ್ಲಿಲ್ಲ ನಮ್ಗೆ ಅದು. ನಂಬಿಕೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊತ್ತೇ ಇರ್ಲಿಲ್ಲ. ಚಂದ್ರು ಸರ್ ಎಸ್ ಮೇಡಮ್ ಅಂತ ಆಗ್ತಿದ್ದಾರೆ, ಏನು ನಂಬಿಕೆ ಇರ್ಲಿಲ್ಲ ಅಂತನಾ? ಹೌದು ಮೇಡಮ್, ಅಷ್ಟಾಗಿ ನಂಬ್ತಾ ಇರ್ಲಿಲ್ಲ, ಬಟ್ ಇವಾಗ ನಂಬಿಕೆ ಬರ್ತಾ ಅನುಭವಕ್ಕೆ ಬರ್ತಾ ಇದೆ. ಎಸ್, ಕರೆಕ್ಟ್. ನನ್ಗೆ ಇದೆಲ್ಲ ಹೆಲ್ತ್ಗೆ ಅನ್ಕೊಂಡಿದ್ದೆ ಮೇಡಮ್, ಆದ್ರೆ ಬಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಅಟೆಂಡ್ ಆದ್ಮೇಲೆ ಗೊತ್ತಾಗಿತ್ತು. ಹೌದು. ತುಂಬಾ ಜನ ಅದೇ ದಾನ ಮಾಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತಾ? ಬರುತ್ತೆ,
ಧ್ಯಾನ ಮಾಡಿದ್ರೇನೆ ಎಲ್ಲಾನು ಬರೋದು. ಸ್ಪಿರಿಚುಲಿ ನೀವ್ ಯಾವಾಗ ಕನೆಕ್ಟ್ ಆಗಲ್ಲ, ಅದೆಲ್ಲ ಏನ್ ಗೊತ್ತಾ, ಸುಮ್ನೆ ಕ್ಷಣಿಕ. ಸ್ಪಿರಿಚುಲಿ ಕನೆಕ್ಟ್ ಆಗದೆ ನಾವು ದುಡಿತೀವಲ್ಲ, ಅದು ಬರುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಮತ್ತೆ ಹೊರ್ಟೋಗುತ್ತೆ. ಶ್ರೀಮಂತಿಕೆ ಅಂದ್ರೆ ಏನು? ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ಶ್ರೀಮಂತಿಕೆ ಅಂದ್ರೆ ಏನು ಅಂತಂದ್ರೆ, ನಾವು 5 ಕೋಟಿ 10 ಕೋಟಿ 2 ಕೋಟಿ ಮಾಡೋದದು ಶ್ರೀಮಂತಿಕೆನೇ ಅಲ್ವಂತೆ. ಅದು ಶ್ರೀಮಂತಿಕೆನೇ ಅಲ್ಲ. ಅಂದ್ರೆ ನೀವು ಕಂಫರ್ಟ್ ಝೋನ್ ಅಲ್ಲಿ ಬದುಕ್ತೀರಾ ಅಂತ ಅರ್ಥ. ದುಡ್ಡು ಅಂದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ? 1000 ಕೋಟಿ 500 ಕೋಟಿ ಮಾಡ್ಬೇಕು, ಅದು ಶ್ರೀಮಂತಿಕೆ ಅಂತ ಹೇಳ್ತಾರೆ ಅವ್ರು. ಹಣ ಬರ್ತಾ ಇದೆ ನನ್ನ ಹತ್ರ ಅಂದ್ರೆ, ಮಲಗಿದ್ರು ಬರ್ತಾ ಇರ್ಬೇಕು, ಕುಂತಿದ್ರು ಬರ್ತಾ ಇರ್ಬೇಕು, ಏನ್ ಮಾಡಿದ್ರು ಬರ್ತಾ ಇರ್ಬೇಕು, ಆವಾಗ ನೀವು ಶ್ರೀಮಂತಿಕೆನ ಅನುಭವಿಸ್ತಿದ್ದೀರಿ ಅಂತ ಅರ್ಥ. 2 ಕೋಟಿ 3 ಕೋಟಿ 10 ಕೋಟಿ ಮಾಡ್ಬಿಟ್ರಿ ಅಂದ್ರೆ ಅದು ಸ್ಪಿರಿಚುಲಿ ಬರ್ದೇನು, ಹೊರಗಡೆ ಜನನು ಕಷ್ಟಪಟ್ಟು ಮಾಡೇ ಮಾಡ್ತಾರೆ ಅದನ್ನ. ನೀವು ಇಲ್ಲಿ ಇದ್ಕೊಂಡು ಅಷ್ಟು ಮಾಡಿದೀರಾ ಅಂತಂದ್ರೆ ಅದು ಯಾವ ಶ್ರೀಮಂತಿಕೆ? ಅದು ಶ್ರೀಮಂತಿಕೆ ಅಂತ ನಾನು ಒಪ್ಕೊಳ್ಳೋದಿಲ್ಲ ಅಂತಾರ ಅವ್ರು. ಆ ತರ ನಂಬಿಕೆ ಬಂದವ್ರನ್ನ ಶ್ರೀಮಂತಿಕೆ ಅಂದ್ರೆ ಆ ತರ 100 ಕೋಟಿ ಮೇಲೆ ಮಾಡ್ಬೇಕು ನೀವು. ಯೂನಿವರ್ಸ್ ಪ್ರತಿಯೊಬ್ಬರಿಗೂ 100 ಕೋಟಿ ಕೊಟ್ಟಿದಾರಂತೆ. ಯೂನಿವರ್ಸು ನಮ್ಗೆಲ್ಲ 100 ಕೋಟಿ, ಒಂದೊಂದು ಮನುಷ್ಯನಿಗೆ 100 ಕೋಟಿ ನನ್ನ ಹತ್ರ ಇರ್ಬೇಕು ಅಂತ ಹೇಳಿದಾರಂತೆ. ನಾವ್ ಅದನ್ನ ತಗೊಳಕ್ಕೆ ನಮಗ್ ಗೊತ್ತಿಲ್ಲ. ಕೆಲವರು ಒಬ್ಬರ 10 ಜನದೊಬ್ಬರೇ ತಗೊಂಡ್ಬಿಟ್ಟಿರ್ತಾರೆ. 1000 ಕೋಟಿ 2000 ಕೋಟಿ 8000 ಕೋಟಿ ಏನ್ ಮಾಡ್ತಾರೆ ಅವರು? ನಮ್ದೆಲ್ಲದನ್ನು ಜ್ಞಾನ ಉಪಯೋಗಿಸ್ಬಿಟ್ಟು ಅವರೇ ಅದನ್ನ ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರುಗಳು ಅಲ್ವಾ? ಯೂನಿವರ್ಸ್ ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲ ಕೇಳಿ, ಯಾವ್ದೋ ಒಂದು ಕ್ಲಾಸಲ್ಲಿ ಹೇಳ್ತಿದ್ರೆ ಯಾರು, 100 ಕೋಟಿ ಒಬ್ಬೊಬ್ಬರಿಗೆ 100 ಕೋಟಿ ಕೊಟ್ಟಿದಾರಂತೆ ಯೂನಿವರ್ಸ್. ನಾವು 100 ಕೋಟಿ ತಗೊಳ್ಳೋದಿರ್ಲಿ, 1 ಲಕ್ಷ ಸಂಪಾದನೆ ಮಾಡಕ್ಕೂ ಯೋಚನೆ ಮಾಡ್ತೀವಿ. ಇವತ್ತು ನಮ್ಮ ಹತ್ರ ಹಣ ಇಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅಂದ ತಕ್ಷಣ ಮುಂದೇನು ಹಿಂಗೆ ಇರಲ್ಲ ಅಂತಲ್ಲ. ಸ್ಪಿರಿಚುಲಿ ನೀವು ಯಾವಾಗ ಕನೆಕ್ಟ್ ಆಗ್ತೀರಿ, ನಿಮ್ಗೆ ಏನ್ ಬೇಕು ಅದನ್ನ ನೀವು ಮನಸ್ಸಿಗೆ ಎಷ್ಟು ಹೇಳ್ತಾ ಇದ್ರೆ ಸಾಕು, ಅದು ನೆಕ್ಸ್ಟ್ ನಿಮ್ ಮುಂದೆ ಬಂದು ನಿಂತಿರುತ್ತೆ. ಅಷ್ಟ್ರ ಮಟ್ಟಿಗೆ ನೀವು ಕನೆಕ್ಟ್ ಆಗ್ಬೇಕು. ಜನ ಏನಾದ್ರು ಅನ್ಕೊಳ್ಳಿ, ಇವ್ರಿಗೇನು ಹುಚ್ಚ, ಈ ತರ ಮಾಡ್ತಿದ್ದಾರೆ, ಅದೆಲ್ಲ ಬಿಟ್ಬಿಡಿ. ನಿಮ್ ಮನ್ಸಿಗೆ ಸಂತೋಷ ಆಗ್ತಾ ಇದೆಯಾ, ಸಮಾಧಾನ ಸಿಗ್ತಾ ಇದೆಯಾ, ಆರೋಗ್ಯ ಸರಿ ಆಗ್ತಾ ಇದೆಯಾ, ಸುಮ್ಮನೆ ಮಾಡ್ತಾ ಇದೆಯಾ ಅಷ್ಟೇ. ಓಕೆ, ಈಗ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ಹ್ಮ್ ಇವತ್ತು ಯಾರು ಹೊಸಬ್ರು ಬಂದಿದ್ದಾರೆ? ಯಾರು ಹೊಸಬ್ರು ಬಂದಿದ್ದೀರಾ? ಶ್ರೀಧರ್ ಸರ್, ಇವ್ರು ಮೈಸೂರಿನವ್ರೇನಾ ಶ್ರೀಧರ್ ಸರ್? ಮೇಡಮ್ ಇಲ್ಲ, ನಾನು ಒಂದ್ಸತಿ ನಂಬರ್ ಆಡ್ ಮಾಡ್ತೀನಿ ನೋಡಿ, ಇವ್ರು ಬೆಂಗಳೂರವ್ರು. ಬ್ಯಾಂಗ್ಳೂರವ್ರ ಶ್ರೀಧರ್ BS. ಓಕೆ. ಹೌದು. ಹ್ಮ್. ಲತಾ ಮೇಡಮ್ ನೆನ್ನೆಯಿಂದ ಬರ್ತಾ ಇದ್ದೀರಲ್ವಾ? ಓಕೆ, ಸ್ಟಾರ್ಟ್ ಮಾಡೋಣ. ಹೊಸಬ್ರು ಒಬ್ಬೊಬ್ರು ಬಂದಂಗೆ, ಒಳೊಬ್ರು ಒಬ್ಬೊಬ್ರು ರಜೆ ಮಾಡ್ತಾರಪ್ಪ. ಅಶ್ವಥ್ ಸರ್ ಬಂದಿಲ್ಲ. ಭಸ್ತ್ರಿಕಾ ಸ್ಟಾರ್ಟ್ ಮಾಡೋಣ. ಹ್ಮ್. ಅವ್ರು ಹೊಸಬ್ರು ಯಾರಿದ್ದೀರಾ ಅಂದ್ರೆ ಅವರಿಗೆ ಇವತ್ತು ಹೇಳ್ತೀನಿ. ಶ್ರೀಧರ್ ಅನ್ನೋರೊಬ್ರು ಹೊಸಬ್ರು ಇದ್ದಾರೆ. ಭಸ್ತ್ರಿಕಾ ಅಂದ್ರೆ ಏನಿಲ್ಲ, 2 ಕೈಗಳನ್ನ ಈ ತರ ಓಪನ್ ಆಗಿ ಮೇಲೆ ಎತ್ಬೇಕು. ಫಸ್ಟ್ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂದಿದ್ರು, ಈ ತರ ಇದನ್ನ ಲಾಕ್ ಮಾಡಿ ಹಿಂಗ್ ಮೇಲೆ ಎತ್ತಿದ್ರೆ ಬೆನ್ನು ಕುತ್ತಿಗೆ ಎಲ್ಲ ನೇರ ಆಗುತ್ತೆ. ಸ್ಟ್ರೈಟ್ ಕೂತ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಂಡು ಭಸ್ತ್ರಿಕಾನ ಸ್ಟಾರ್ಟ್ ಮಾಡೋಣ. ಹಿಂಗೆ ಮೇಲೆ ಹೋಗ್ಬೇಕಾದ್ರೆ ಕೈ ಓಪನ್ ಇರ್ಬೇಕು, ಕೆಳಗೆ ಬರ್ಬೇಕಾದ್ರೆ ಕೈ ಮುಷ್ಟಿ ಕಟ್ಬೇಕು. ಈ ಪೋರ್ಷನ್ ಏನಿದೆ ಇದು ಇಲ್ಲಿಗೆ ಟಚ್ ಆಗ್ಬೇಕು. ಎಸ್, ಸ್ಟಾರ್ಟ್ ಮಾಡಿ. 10 ರಿಂದ 15 ರೌಂಡ್ ಮಾಡಿ. ಟೆನ್ to 15 ಟೈಮ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ,
ಮೂಗಿನ ಹುಳ್ಳೆಗಳೆರಡು ಓಪನ್ ಆಗುತ್ತೆ, ಮತ್ತೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಆರಾಮಾಗಿ ಉಸಿರಾಡಕ್ಕೆ ಹೆಲ್ಪ್ ಆಗುತ್ತೆ. ಬಾಡಿನಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದನ್ನ 2 ರೌಂಡ್ಸ್ ಮಾಡೋಣ. 1 ರೌಂಡ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡಿ ದೆನ್ ಇನ್ನೊಂದು ರೌಂಡನ್ನ ಸ್ಟಾರ್ಟ್ ಮಾಡೋಣ. ಯಾರ್ದೆಲ್ಲ 2 ರೌಂಡ್ ಆಗಿದೆ ಅವರು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಈಗ ಕಪಾಲಭಾತಿ ಮಾಡೋಣ. ಇದು ನಿಮಗೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ತುಂಬಾ ಈಸಿ. ನಿಮ್ದು ಹೊಟ್ಟೆ ಮಣಿಪುರಿ ಚಕ್ರದ ಹತ್ರ ಮಾತ್ರ ಹೊಟ್ಟೆ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ ಇದು, ಆಯ್ತಾ? ಇದೇನಿಲ್ಲ, ತುಂಬಾ ಶಾರ್ಟ್ ಆಗಿ ನಾವು ಉಸಿರನ್ನ ಬಿಡುವಂಥದ್ದು. ಬರೀ ನಮ್ಮ ಹೊಟ್ಟೆ ಜಾಸ್ತಿ ಆಕ್ಷನ್ ಆಗುತ್ತೆ ಇದರಲ್ಲಿ. ಕೈಕಾಲುಗಳೇನು ಅಷ್ಟು ಇದಾಗಲ್ಲ. ಇದರ ಪೂರ್ತಿ ಗಮನ ನಮ್ಮ ಹೊಟ್ಟೆ ಮೇಲೆ ಇರುತ್ತೆ. ವೆಯ್ಟ್ ಲಾಸ್ ಆಗ್ಲಿಕ್ಕೆ, ಸೊಂಟದ ಸುತ್ತಳತೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಮತ್ತೆ ನಮಗೆ ಹೊಟ್ಟೆ ಒಳಗಡೆ ಏನು ಇರುತ್ತಲ್ಲ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಬಾಡಿನ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಭಸ್ತ್ರಿಕಾ ಮಾಡಿ ಯಾರೆಲ್ಲ ಇದ್ದೀರಿ ಅವರು ಸ್ವಲ್ಪ ಒಂದು ಅರ್ಧ ನಿಮಿಷದ ರೆಸ್ಟ್ ಮಾಡಿ ಕಪಾಲಭಾತಿಯನ್ನ ಸ್ಟಾರ್ಟ್ ಮಾಡೋಣ. ಎಸ್, ಸ್ಟಾರ್ಟ್. ತುಂಬಾ ಹೊತ್ತು ಮಾಡೋಕ್ಕಾಗಲ್ಲ. ಹೊಟ್ಟೆ ಸುತ್ತು ನಿಮಗೆ ಸ್ವಲ್ಪ ಪೇನ್ ಬಂದಂಗೆ ಆಗುತ್ತೆ, ಆ ಚರ್ಮ ಎಲ್ಲ ನೋವಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಆ ಮಜಲ್ಸ್ ಎಲ್ಲ ಪೇನ್ ಆಗುತ್ತೆ. ಆವಾಗ ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ವಿರಾಮ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಓಕೆನಾ? ಅದು ಪೇನ್ ಬರಬೇಕು, ಹೊಟ್ಟೆ ಸುತ್ತು ಸೊಂಟದ ಸುತ್ತ ನಿಮಗೆ ನೋವಾಗಬೇಕು, ಆವಾಗ ಸ್ಟಾಪ್ ಮಾಡಿ ದೆನ್ ಇನ್ನೊಂದು ರೌಂಡು ಸ್ಟಾರ್ಟ್ ಮಾಡಿ. ಓಕೆ, ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ಉಜ್ಜಯಿ ಪ್ರಾಣಾಯಾಮ. 2 ಮೂಗಿನ ಹುಳ್ಳೆಗಳಲ್ಲಿ ದೀರ್ಘವಾದ ಉಸಿರನ್ನು ತಗೋಬೇಕು. ಇಷ್ಟಲ್ಲ, ತುಂಬಾ ದೀರ್ಘವಾಗಿ ಉಸಿರನ್ನು ತಗೊಂಡು ಅದು ಎದೆ ಮುಖಾಂತರ ಹೋಗಿ ನಮ್ಮ ನಾಭಿಯಲ್ಲಿ ಕುತ್ಕೋಬೇಕು. ಹೊಟ್ಟೆ ಡುಮ್ಮುಕಾಗ್ಬೇಕು.
ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ಉಸಿರನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ಬೇಕು, ನಾಭಿಯಲ್ಲಿ ಇಟ್ಕೊಂಡಿರ್ಬೇಕು. ಕಷ್ಟ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅನ್ನೋವಾಗ ಉಸಿರನ್ನ ಬಿಡ್ಬೇಕು. ಓಕೆನಾ? ಸೊ ದೀರ್ಘವಾದ ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ. ಬಾಡಿ ಎಲ್ಲ ಫುಲ್ ಜುಮ್ ಅನ್ನತ್ತೆ ಇದು ಮಾಡಿದಾಗ ನಿಮ್ಗೆ. ಸೊ ದೀರ್ಘವಾದ ಉಸಿರನ್ನು ತಗೊಂಡು ನಾಭಿಯಲ್ಲಿ ನಿಲ್ಲಿಸಿ, ಆಮೇಲೆ ಹೊರ ಹಾಕಿ, ಬಾಯಿಯ ಮುಖಾಂತರ ಉಸಿರನ್ನ ಹೊರಗಡೆ ಹಾಕಿ. ಎಸ್, ಸ್ಟಾರ್ಟ್. 5 ಬಾರಿ ಮಾಡೋಣ ಇದನ್ನ. ಇನ್ಹೇಲ್. ಆರಾಮಾಗಿ ನಿಮ್ಮ ಸಮಯವನ್ನ ತಗೊಂಡು ಉಸಿರನ್ನ ಹೇಳ್ಕೊಳ್ಳಿ. ಆರಾಮಾಗಿ, ಯಾವುದೇ ತರದ ಗಡಿಬಿಡಿ ಮಾಡಬೇಡಿ. ಬಾಯಿಯ ಮುಖಾಂತರ ಉಸಿರನ್ನ ಬಿಡಿ. 5 ಬಾರಿ. ಇನ್ನು 2 ಸಾರಿ ಮಾಡೋಣ. ಇನ್ಹೇಲ್, ಉಸಿರನ್ನ ಹೇಳ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ತಲೆ ಎಲ್ಲ ದಿಮ್ ಅನ್ನತ್ತೆ, ಏನೋ ಒಂಥರ ಆಗತ್ತೆ. ಉಜ್ಜಯಿ ಪ್ರಾಣಾಯಾಮ ಮಾಡುವಾಗ ತುಂಬಾ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಸ್ವಲ್ಪ ಶಾರ್ಟ್ ಬ್ರೀತನ್ನ ಸ್ವಲ್ಪ ಹೊತ್ತು ಇಟ್ಕೊಂಡು ಬಿಟ್ಬಿಡಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡಿ. ಓಕೆನಾ? ಇನ್ನೊಂದು ಬಾರಿ ಮಾಡೋಣ. ಎಸ್, ಓಕೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ. 5 ಬಾರಿ ಯಾರ್ದಾಗಿದೆ ಅವರು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ. ಆರಾಮಾಗಿದೆ ನನಗೆ ಅಂದಮೇಲೆ ನೆಕ್ಸ್ಟ್ ಪ್ರಾಣಾಯಾಮವನ್ನ ಸ್ಟಾರ್ಟ್ ಮಾಡಿ. ಗಡಿಬಿಡಿನಲ್ಲಿ ಮಾಡಬೇಡಿ. ಒಂದು ಪ್ರಾಣಾಯಾಮಕ್ಕಿಂತ ಮತ್ತೊಂದು ಪ್ರಾಣಾಯಾಮಕ್ಕೆ ಹೋಗುವಾಗ ಬಾಡಿ ಫುಲ್ ರಿಲ್ಯಾಕ್ಸ್ ಆಗಿರ್ಬೇಕು. ಒಂದು 3 ಬಾರಿ ದೀರ್ಘವಾದ ಉಸಿರನ್ನ ತಗೊಂಡು ಬಿಟ್ಟು ನೀವು ಟೋಟಲಿ ರಿಲ್ಯಾಕ್ಸ್ ಆಗಿರ್ಬೇಕು. ಅದೇ ಟೆನ್ಷನ್ ಅಲ್ಲಿ ಉಸಿರು ಕಟ್ಟಿ ಮಾಡಬೇಡಿ. ಓಕೆನಾ? ರಿಲ್ಯಾಕ್ಸ್, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಆಮೇಲೆ ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಈಗ ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. ನಮ್ಮ ಹೆಬ್ಬೆರಳಿನ ಸಹಾಯದಿಂದ ಕಿವಿಯ ಮುಂದೆ ಇದೊಂದು ಸಣ್ಣ ಪಾರ್ಟ್ ಇದೆಯಲ್ಲ, ಈ ಪಾರ್ಟಿನ ಸಹಾಯದಿಂದ ಕಿವಿಯನ್ನ ಮುಚ್ಚಬೇಕು ಹೀಗೆ. ಮತ್ತೆ ಮುಂದಿನ 4 ಬೆರಳುಗಳಲ್ಲಿ ಒಂದು ಹುಬ್ಬಿನ ಮೇಲೆ, ಒಂದು ಕಣ್ಣರೆಪ್ಪೆ ಮೇಲೆ, ಮತ್ತೊಂದು ಮೂಗಿನ ಹತ್ರ, ಮತ್ತೊಂದು ಬಾಯಿ ಹತ್ರ. ಈ ರೀತಿ ನಮ್ಮ ಮುಖವನ್ನ ಕ್ಲೋಸ್ ಮಾಡಬೇಕು. ಓಕೆನಾ? ಕ್ಲೋಸ್ ಮಾಡಿ ದೀರ್ಘವಾದ ಉಸಿರನ್ನ ತಗೋಬೇಕು.
ಬಿಡ್ಬೇಕಾದ್ರೆ ಮಾಕಾರ, ದುಂಬಿಯ ನಾದವನ್ನ ಮಾಡ್ತಾ ಮಾಕಾರವನ್ನ ಹೇಳ್ಬೇಕು. ಅಂತ. ಹಲ್ಲುಗಳನ್ನ ಕಚ್ಚಬೇಡಿ, ಬಾಯಿ ಟೈಟ್ ಮಾಡಬೇಡಿ, ಹಲ್ಲುಗಳನ್ನ ಕಚ್ಚಬೇಡಿ. ಆದಷ್ಟು ಹಲ್ಲು ಓಪನ್ ಅಪ್ ಇಟ್ಕೊಂಡು ಮಾಡಿ. ಉಸಿರನ್ನ ಹೊರಹಾಕ್ಬೇಕಾದ್ರೆ ನಾದವನ್ನ ಮಾಡಿ. ಎಸ್, ಸ್ಟಾರ್ಟ್. ಇನ್ಹೇಲ್. ಇದನ್ನ ಮಾಡೋದ್ರಿಂದ ನಿಮ್ಗೆ ವಿಶುದ್ಧಿ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಮೆದುಳು ಕೂಡ ನಿಮ್ಗೆ ಸ್ಟ್ರಾಂಗ್ ಆಗುತ್ತೆ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೆ ಟೆನ್ಷನ್ ಆಗೋದಿಲ್ಲ. ಯಾರ್ದೆಲ್ಲ 5 ರೌಂಡ್ ಮುಗೀತು ಅವರು ರಿಲ್ಯಾಕ್ಸ್ ಮಾಡಿ ಕೈಗಳನ್ನ ತೆಗಿಬಹುದು. ಈಗ ರಿಲ್ಯಾಕ್ಸ್ ಮಾಡಿ. ಕಿವಿಯಿಂದ ಬಿಸಿಯಾದ ಉಸಿರು ಬರುತ್ತೆ. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಇರಿ. ರಿಲ್ಯಾಕ್ಸ್ ಆಗಿರಿ. ಈಗ ಅನುಲೋಮ ವಿಲೋಮವನ್ನ ಮಾಡೋಣ. ಅನುಲೋಮ ವಿಲೋಮ ಮಾಡಕ್ಕೆ ಮಧ್ಯದ ಮುಂದಿನ 2 ಬೆರಳನ್ನು ಮಡಚಬೇಕು. ಕಿರು ಬೆರಳು ಮತ್ತೆ ಉಂಗುರದ ಬೆರಳು ಓಪನ್ ಇರಬೇಕು, ಮತ್ತೆ ಹೆಬ್ಬೆರಳು ಓಪನ್ ಇರಬೇಕು. ನಮ್ಮ ಬಲಮೂಗಿನ ಹೊಳ್ಳೆನ ಹೆಬ್ಬೆರಳಿನ ಸಹಾಯದಿಂದ ಮುಚ್ಚಬೇಕು. ಇದು ಎಡಮೂಗಿನ ಹೊಳ್ಳೆನ ಮುಚ್ಚಲಿಕ್ಕೆ ಇನ್ನ 2 ಬೆರಳು. ಫಸ್ಟಿಗೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಬಲಗಡೆಯಿಂದ ಉಸಿರನ್ನ ಬಿಡಬೇಕು, ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆಯಿಂದ ಉಸಿರನ್ನ ಬಿಡಬೇಕು. ಇದಕ್ಕೆ 1 ರೌಂಡ್ ಅಂತೀವಿ. ಇಂಥದ್ದು 5 ರಿಂದ 7, 9 ರೌಂಡ್ ವರೆಗೂ ಮಾಡಬೇಕು. ಓಕೆ, ಸ್ಟಾರ್ಟ್. ಈಗ ಅನುಲೋಮ ವಿಲೋಮನ ಮಾಡೋಣ. ಸ್ಟಾರ್ಟ್. ಇದಕ್ಕೆ 1 ರೌಂಡ್ ಅಂತ ಕರಿತೀವಿ. ಇಂಥದ್ದು 7 ರಿಂದ 9 ರೌಂಡ್ ಮಾಡಿ ನಾಡಿ ಶೋಧನವನ್ನ ಮಾಡ್ಕೊಳ್ಳಿ. ನಂತರ ಆಕಾರ ಉಕಾರ ಹೇಳಿ, ಆಮೇಲೆ ಓಂಕಾರವನ್ನ ಹೇಳಿ ಅಫರ್ಮೇಶನ್ ಅನ್ನ ಸ್ಟಾರ್ಟ್ ಮಾಡೋಣ. ಎಸ್, ಇನ್ಹೇಲ್. ಕಣ್ಣುಗಳನ್ನ ಮುಚ್ಕೊಂಡು ಇದನ್ನ ಮಾಡಿ. ದೀರ್ಘವಾಗಿ ಉಸಿರನ್ನ ತಗೊಂಡು ಇನ್ನೊಂದು ಕಡೆಯಿಂದ ಬಿಡಿ, ಮತ್ತೆ ಈ ಕಡೆಯಿಂದ ತಗೊಂಡು ಈ ಕಡೆ ಬಂದ್ ಮಾಡಿ, ಈ ಕಡೆಯಿಂದ ಬಿಡಿ. ಓಕೆನಾ?
ಈಗ ಯಾರದೆಲ್ಲ 5 ಬಾರಿ ಆಗಿದೆ ಕಣ್ಣುಗಳನ್ನ ತೆರಿಬೇಡಿ, ಹಾಗೆ ಕಣ್ಣುಗಳನ್ನ ಮುಚ್ಚಿ ಕೂತ್ಕೊಳ್ಳಿ. ಈಗ ಓಂಕಾರವನ್ನ ಹೇಳೋಣ 3 ಬಾರಿ. ಸಹಸ್ರ ಚಕ್ರದ ಬೀಜ ಮಂತ್ರವಾದ ಓಂಕಾರವನ್ನ ಹೇಳಿ ನಮ್ಮ ಅಫರ್ಮೇಶನ್ ಅನ್ನ ಸ್ಟಾರ್ಟ್ ಮಾಡೋಣ. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಉಸಿರು ಬಿಡ್ಬೇಕಾದ್ರೆ ಓಂಕಾರವನ್ನ ಹೇಳಿ. ಎಸ್, ಸ್ಟಾರ್ಟ್. ಓ ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಓಂ ಈಗ ನಾವು ಒಂದು ಸುಂದರವಾದ ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದೇವೆ ಅಥವಾ ಮಲಗಿದ್ದೇವೆ. ಸಣ್ಣ ಸಣ್ಣ ಬಿಳಿ ಬಣ್ಣದ ಮರಳು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ಅದರ ಮೇಲೆ ಕೂತಿದ್ದೇವೆ. ಅದೇ ರೀತಿ ಸಮುದ್ರದ ನೀರಿನ ಅಲೆಗಳು ಬಂದು ನಮ್ಮ ಕಾಲಿಗೆ ಬಡಿತಾ ಇದೆ. ಆ ನೀರಿನ ಸ್ಪರ್ಶವಾದಾಗೂ ನಮ್ಮ ಬಾಡಿಯಲ್ಲಿರುವಂತ ನೆಗೆಟಿವಿಟಿಯನ್ನ ತಗೊಂಡು ಹೋಗ್ತಾ ಇದೆ. ಅದೇ ರೀತಿ ತಂಪಾದ ಗಾಳಿ ಬೀಸ್ತಾ ಇದೆ. ಮರ ಗಿಡಗಳೆಲ್ಲ ಸ್ವಚ್ಛಂದವಾಗಿ ಅಲ್ಲಾಡ್ತಾ ಇದ್ದಾವೆ. ಹಕ್ಕಿ ಪಕ್ಷಿಗಳು ತನ್ನ ಗೂಡುಗಳನ್ನ ಬಿಟ್ಟು ಆಹಾರವನ್ನ ಹುಡುಕಕ್ಕೆ ಹೋಗ್ತಾ ಇದ್ದಾವೆ, ಚಿಯಾ ಪಿಯಾ ಸೌಂಡ್ ಮಾಡಿಕೊಂಡು. ಅದೇ ರೀತಿ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ. ತುಂಬಾ ಅದ್ಭುತವಾದ ಸೌಂದರ್ಯವನ್ನ ಸವಿತಾ ಇದ್ದೀರಿ. ಹೀಗೆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ನಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ತಾ ಹೋಗೋಣ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನಿಮ್ಮ ಕಲ್ಪನೆ ಹೇಗಿರ್ಬೇಕು ಅಂದ್ರೆ ಹಣದ ಅವಕಾಶಗಳು ನಿಮ್ಗೆ ಪ್ರತಿದಿನ ಬರ್ತಾ ಇದೆ, ಹಾಗೆ ಹಣದ ಸುರಿಮಳೆ ಕೂಡ ಆಗ್ತಾ ಇದೆ. ಯಾವುದೇ ಲಾಜಿಕ್ ಮೈಂಡ್ ಅಲ್ಲಿ ಥಿಂಕ್ ಮಾಡಬೇಡಿ, ಓನ್ಲಿ ಮ್ಯಾಜಿಕ್ ಮೈಂಡ್ ಅಲ್ಲಿ ಥಿಂಕ್ ಮಾಡಿ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಮತ್ತು ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಹಾಗಾಗಿ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹಳಾಗಿದ್ದೇನೆ ಅಥವಾ ಅರ್ಹನಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ.
ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ ಮತ್ತು ಹಣ ನನ್ನ ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಹಾಗಾಗಿ ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು, ಪ್ರಾಸ್ಪರಿಟಿಯನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತೆ ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನ ಕಳಿಸುತ್ತಿದ್ದಾರೆ. ನಾನು ಆರೋಗ್ಯವಾಗಿದ್ದೇನೆ. ನಿಮ್ಮ ಮನಸ್ಸಿಗೆ ಬಂದಾಗೆ ಕೂಗಿ ಹೇಳಿ, ಖುಷಿಯಾಗಿ ಹೇಳಿ. ಶರೀರದಲ್ಲಿ ಈ ಎಲ್ಲ ವಾಕ್ಯಗಳ ಅನುಭವವನ್ನ ಆಗ್ಬೇಕು. ಒಬ್ಬ ಶ್ರೀಮಂತ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಆ ರೀತಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನನ್ನ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ನನ್ನ ಜೀವದಲ್ಲಿ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತಿವೆ. ಹೊಸ ಚೈತನ್ಯ ತುಂಬಿದೆ. ನಾನು ಸ್ಟ್ರಾಂಗ್ ಆಗಿದ್ದೇನೆ, ಹೆಲ್ದಿ ಆಗಿದ್ದೇನೆ. ನನ್ನ ಮುಖ ಗ್ಲೋ ಆಗ್ತಾ ಇದೆ. ನನ್ನ ಬಾಡಿ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ನಾನು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೇನೆ. ತುಂಬಾ ಆರೋಗ್ಯವಾಗಿದ್ದೇನೆ. ಹಾಗಾಗಿ ಎಂಥದೇ ಕೆಲಸವನ್ನು ಮಾಡುವಂತ ಶಕ್ತಿ ನನ್ನಲ್ಲಿ ಬಂದಿದೆ. ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ, ಆತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ನಾನು ಫಿಟ್ ಅಂಡ್ ಫೈನ್ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಇಂಥ ಒಂದು ಸದೃಢವಾದ ದೇಹವನ್ನು ನನಗೆ ಕೊಟ್ಟಿದ್ದಕ್ಕೆ ಮತ್ತು 100 ಕೋಟಿ ಹಣವನ್ನು ಕೊಟ್ಟಿದ್ದಕ್ಕೆ ಹಾಗೂ ನನ್ನ ಸಂಬಂಧಿಕರಲ್ಲಿ ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸ, ಗೌರವವನ್ನು ಕೊಟ್ಟಿದ್ದಕ್ಕೆ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಇನ್ನು ಏನ್ ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ ಯೂನಿವರ್ಸ್ ಹತ್ರ. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ನಿಮ್ಮ ಬಾಡಿನಲ್ಲಿ ಆ ಎನರ್ಜಿ ಪಾಸ್ ಆಗ್ಬೇಕು. ನಿಮ್ಮ ಮನಸ್ಸಲ್ಲಿರುವಂತ ನೋವು, ದುಃಖಗಳೆಲ್ಲ ದೂರ ಹೋಗಿ ಮನಸ್ಸು ಕೂಡ ಖುಷಿಯಾಗಿ, ನೆಮ್ಮದಿಯಾಗಿ ಇರಬೇಕು. ಸೊ ಹಾಗಾಗಿ ಅಫರ್ಮೇಶನ್ ಅನ್ನು ಹೇಳಿ. ಒಳ್ಳೆ ಜಾಬ್ ಬೇಕಾದ್ರೆ ಹೇಳಿ. ಒಳ್ಳೆ ಬಿಸ್ನೆಸ್ ದಾರಿ ಬೇಕು ನಿಮ್ಗೆ, ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಎಲ್ಲೂ ಕೊಟ್ಟಿರುವಂತ ಅಮೌಂಟ್ ನನಗೆ ಬಂದಿದೆ. ನಿಮ್ಗೆ ಏನ್ ಬೇಕೋ ಅದನ್ನ ಅಫರ್ಮೇಶನ್ ಮಾಡಿ. ಆದರೆ ಬಂದಿದೆ ಅಂತ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಯೂನಿವರ್ಸ್ಗೆ ಪದೇ ಪದೇ ಥ್ಯಾಂಕ್ ಯು ಹೇಳ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಂಥ ಒಂದು ಅದ್ಭುತವಾದ ಜೀವನವನ್ನ ನನಗೆ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ನೀವು ಬಳಸುವಂತ ಗಾಳಿಗೆ, ಬಳಸುವಂತ ಇದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ಖುಷಿಯಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಿ. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು. ಓಪನ್ ಅಪ್ ಆಗಿ ನಿಮಗೆ ನೀವೇ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಆಮ್ ಫೈನಾನ್ಷಿಯಲಿ ಫ್ರೀ. ನಾನು ಹಣಕಾಸಿನಲ್ಲಿ, ಆರ್ಥಿಕವಾಗಿ ತುಂಬಾ ಹಣವನ್ನ ಮಾಡಿದ್ದೇನೆ. ಹಾಗಾಗಿ ಈ ಎಲ್ಲ ಐಶ್ವರ್ಯಕ್ಕೂ ಕಾರಣ ನೀನೇ ಅಂತೇಳಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಗ್ರಾಟಿಟ್ಯೂಡ್ ಅನ್ನ ಹಾಕಿರಿ. ಖುಷಿಯಾಗಿರಿ. ಮುಖದಲ್ಲಿ ಒಂದು ಮುಗುಳು ನಗೆ ಬರಲಿ. ಸಂತೋಷವಾಗಿರಿ. ಮನಸ್ಸು ನೆಮ್ಮದಿಯಾಗಿರ್ಲಿ. ಆ ಖುಷಿ ನಿಮ್ಮ ಮುಖದಲ್ಲಿ ಫೀಲ್ ಆಗ್ಬೇಕು. ನಿಮ್ಮ ಮುಖದ ಭಾವನೆಯಲ್ಲಿ ತೋರಿಸ್ಬೇಕು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು, ಐ ಲವ್ ಯು. ಖುಷಿಯಾಗಿ ಹೇಳಿ, ಖುಷಿಯಾಗಿ ಹೇಳಿ. ನಾನು ತುಂಬಾ ಅದ್ಭುತ ವ್ಯಕ್ತಿಯಾಗಿದ್ದೇನೆ, ನಾನು ತುಂಬಾ ಅದೃಷ್ಟಶಾಲಿಯಾಗಿದ್ದೇನೆ, ನಾನು ಯೂನಿವರ್ಸ್ನ ಪ್ರೀತಿಯ ಮಗುವಾಗಿದ್ದೇನೆ. ಯೂನಿವರ್ಸ್ ನನ್ನನ್ನು ತುಂಬಾ ಲವ್ ಮಾಡುತ್ತೆ, ನಾನು ಕೂಡ ಯೂನಿವರ್ಸ್ ಅನ್ನ ಲವ್ ಮಾಡ್ತೀನಿ. ಹಣವನ್ನು ಅಷ್ಟೇ ನಾನು ತುಂಬಾ ಪ್ರೀತಿಸ್ತೀನಿ, ಹಣವು ಕೂಡ ನನ್ನನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡುತ್ತೆ. ಹಾಗಾಗಿ ಎಲ್ಲೇ ಹೋದ್ರೂ ಹಣ ನನ್ನ ಹತ್ತಿರನೇ ಬರುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್. ಇಂಥ ಒಂದು ಅದ್ಭುತವಾದ ಜೀವನ ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಅಂತೇಳಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ. ಸಮುದ್ರದಿಂದ ಮನೆಗೆ ಪಯಣ ಮಾಡೋಣ. ಆರಾಮಾಗಿ ನೀವು ಮನೆಯಲ್ಲಿ ಬಂದು ಕೂತಿದ್ದೀರಿ. ಇಲ್ಲೀಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಅದೇ ರೀತಿ ಗ್ರಾಮದಲ್ಲಿರುವಂಥ ದೇವರ ಹೆಸರನ್ನ ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರ ಹೆಸರನ್ನ ನೆನಪು ಮಾಡ್ಕೊಳ್ಳಿ. ಎಲ್ಲರೂ ಲೈನ್ ಆಗಿ ನಿಂತಿದ್ದಾರೆ ನಿಮಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಮಾಡಲು. ಸೊ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಸಂಪೂರ್ಣ ಶರಣಾಗತರಾಗ್ತಾ ಅವರ ಆಶೀರ್ವಾದಗಳನ್ನ ಬೇಡ್ಕೊಳ್ಳಿ. ಅವರು ನಿಮ್ಗೆ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು ಅಂದ್ರೆ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಂತ ಒಳ್ಳೆಯ ಮನಸ್ಸಿನಿಂದ ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಎಲ್ಲರ ಹತ್ರ ಆಶೀರ್ವಾದಗಳನ್ನ ತಗೋತಾ ಇರಿ. ದಿಸ್ ಈಸ್ ಅ ವೆರಿ ಪವರ್ಫುಲ್ ಮ್ಯಾಜಿಕ್. ಆಶೀರ್ವಾದ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ. ಆದಷ್ಟು ಆಶೀರ್ವಾದವನ್ನ ತಗೊಳ್ಳಿ. ಅದೇ ರೀತಿ ನೀವು ಕೂಡ ಎಲ್ಲರಿಗೂ ಆಶೀರ್ವಾದವನ್ನ ಮಾಡಿ. ಸೊ ಆಶೀರ್ವಾದವನ್ನ ತಗೊಂಡಿದ್ದೀರಿ, ವಿಜಯೀ ಭವ ಅಂತ ನಿಮ್ಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಮಾಡುವಂತ ಎಲ್ಲ ಕೆಲಸಗಳಲ್ಲೂ ನಿಮ್ಗೆ ಜಯ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಆಶೀರ್ವಾದವನ್ನ ತಗೊಳ್ಳಿ ನಿಧಾನವಾಗಿ. ಅದೇ ಗ್ರಾಟಿಟ್ಯೂಡ್ ಭಾವನೆಯಲ್ಲೇ ಇರಿ. ನಿಮ್ಮ ಮನಸ್ಸು ದೇಹ ಒಂದಾಗಿದೆ, ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ, ನೆಮ್ಮದಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿಗಳಿಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಮನೆ ಹಿರಿಯರಿಗೆ, ನಿಮ್ಮ ಗುರುಗಳಿಗೆ ಥ್ಯಾಂಕ್ ಯು ಹೇಳಿ. ಪಿತೃಗಳಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೀವು ಪೂಜಿಸುವಂತ ಇಷ್ಟ ದೇವರಿಗೆ ಹೇಳಿ, ಗ್ರಾಮ ದೇವರಿಗೆ ಹೇಳಿ. ಅದೇ ರೀತಿ ನಿಮ್ಮ ಮನೆ ದೇವರಿಗೂ ಕೂಡ ನಮಸ್ಕಾರಗಳನ್ನ ಮಾಡಿ. ಈಗ ನಿಧಾನವಾಗಿ ಕೈಗಳನ್ನ ರಬ್ ಮಾಡ್ತಾ ಆ ಬಿಸಿಯಾದ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಡಿ. ಅದೇ ರೀತಿ ಕೆನ್ನೆ, ಗಲ್ಲ, ಮುಖವನ್ನೊಮ್ಮೆ ಸ್ಪರ್ಶ ಮಾಡಿ, ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಷ್ಟು ಒಳ್ಳೆ ಸದೃಢವಾದ ದೇಹವನ್ನ, ಬ್ಯೂಟಿಫುಲ್ ದೇಹವನ್ನ ನನಗೆ ಕೊಟ್ಟಿರೋದಕ್ಕೆ ಐ ಆಮ್ ಗ್ರೇಟ್ಫುಲ್. ಗ್ರಾಟಿಟ್ಯೂಡ್ ಅಲ್ಲಿ ಇರ್ತೀನಿ ನಾನು. ಇಂಥ ಒಂದು ದೇಹವನ್ನ ಕೊಟ್ಟಿದೀಯಾ, ಆರೋಗ್ಯವಾದ ದೇಹವನ್ನ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂತೇಳಿ ನಿಮ್ಮನ್ನ ನೀವು ಯಾವತ್ತು ಕೀಳಿರಿಮೆಯಿಂದ ನೋಡ್ಬೇಡಿ. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಪವರ್ಫುಲ್. ನಾನು ಏನನ್ನು ಬೇಕಾದ್ರೂ ಸಾಧನೆ ಮಾಡುವಂತ ಒಂದು ಎನರ್ಜಿ ಆಗಿದ್ದೇನೆ, ನಾನು ಒಂದು ಶಕ್ತಿಯಾಗಿದ್ದೇನೆ ಅಂತ ನಿಮ್ಮನ್ನ ನೀವು ಶಕ್ತಿಯಾಗಿ ನೋಡ್ಕೋಬೇಕು ಯಾವಾಗ್ಲೂ. ಓಕೆನಾ? ಓಕೆ. ಈಗ ನಿಧಾನವಾಗಿ ಕಣ್ಣುಗಳನ್ನ ತೆರೀತಾ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ ಒಮ್ಮೆ ಕುತ್ತಿಗೆಯನ್ನ ಆಚೆಯಿಂದ ಈಚೆಗೆ ಸ್ವಲ್ಪ ಮೂಮೆಂಟ್ ಮಾಡಿ ದೇವರ ದರ್ಶನವನ್ನ ಮಾಡಿ ನಿಧಾನವಾಗಿ ನಿಮ್ಮ ಸಮಯವನ್ನ ತಗೊಂಡು ಕಣ್ಣುಗಳನ್ನ ತೆರೆಯಿರಿ. ಶುಭೋದಯ. ನೀರಿನ ಲೋಟವನ್ನ ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಧಾರಾಕಾರವಾಗಿ ಸುರಿದರೆ ಇಡೀ ದೇಶವೇ ಮುಳುಗೋಗುವಷ್ಟು ಶಕ್ತಿ ನಿನ್ನಲ್ಲಿದೆ. ನನ್ನಲ್ಲಿರುವ ಸಮಸ್ಯೆಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ತೆಗೆಯುವಂತ ಶಕ್ತಿ ನಿನಗಿದೆ. ಹಾಗಾಗಿ ನಾನು ನಿನಗೆ ಕೃತಜ್ಞರಾಗಿರುತ್ತೇನೆ ಯಾವಾಗ್ಲೂ. ಸೊ ನನ್ನ ಬಾಡಿಯಲ್ಲಿ ಜಲತತ್ವವನ್ನ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತಾ ನನ್ನ ಜೀವನದಲ್ಲಿ ಇರುವಂತ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸಕ್ಕೆ ಸಹಾಯವನ್ನು ಮಾಡಿದಂತ ನೀರಿಗೆ, ಜಲತತ್ವಕ್ಕೆ ಥ್ಯಾಂಕ್ ಯು ಹೇಳಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್.
ನಿಮ್ಗೆ ಹೇಳಿ ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಗಾಯತ್ರಿ ಮಂತ್ರವನ್ನ ಹೇಳೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you so much. I am rich, I am rich, I am rich, I am healthy, I am healthy, I am healthy, I am wealthy, I am wealthy, I am wealthy, I am rich. ನಾನು ತುಂಬಾ ಶ್ರೀಮಂತಳಾಗಿದ್ದೇನೆ, ತುಂಬಾ ಶ್ರೀಮಂತನಾಗಿದ್ದೇನೆ. ನಿಮ್ಗೆ ಏನ್ ಬೇಕೋ ಎಲ್ಲ ಹೇಳಿ. ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ನೀರನ್ನ ಪ್ರೀತಿ ಮಾಡಿ, ಪ್ರೀತಿಸಿ. ಅದಕ್ಕೆ ಸ್ಮರಣ ಶಕ್ತಿ ಇದೆ, ಅದಕ್ಕೆ ನೀವು ಹೇಳಿದ್ದೆಲ್ಲವನ್ನು ಕೇಳುವಂತ ಶಕ್ತಿ ಇದೆ. ಹಾಗಾಗಿ ಒಳ್ಳೆ ಒಳ್ಳೆ ಶಬ್ದವನ್ನ, ಪವರ್ಫುಲ್ ಶಬ್ದಗಳನ್ನ ಹೇಳಿ. ಓಕೆನಾ? ಥ್ಯಾಂಕ್ ಯು ಅಂಡ್ ಐ ಲವ್ ಯು. ನಿಧಾನವಾಗಿ ನೀರನ್ನ ಕುಡಿ. ವೆರಿ ಗುಡ್. ಸೂಪರ್. ಈಗ ಮಾಡೋಣ ಮಯೂರ್ಮಾ. ಮಯೂರ್ಮಾ, ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ ಶುಭಾಶಯಗಳು ಯೂನಿವರ್ಸ್ಗೆ. ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ಅಲ್ಲಿ ಇರುವಂತ ಎಲ್ಲ ಪ್ರಾಣಿ ಪಕ್ಷಿಗಳು, ಜಲಚರಗಳು, ಮರ ಗಿಡಗಳೆಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಯ ಸಂದೇಶ ಅಥವಾ ಶುಭಾಶಯಗಳನ್ನ ಹೇಳುವಂತ, ಅಥವಾ ಪ್ರೀತಿಯ ನಮಸ್ಕಾರಗಳು, ಥ್ಯಾಂಕ್ ಯು, ಏನಾದ್ರೂ ಆಗಿರ್ಲಿ. ಎಲ್ಲರೂ ಚೆನ್ನಾಗಿರಿ ಅಂತ ಬ್ಲೆಸ್ ಮಾಡೋದು ಅಥವಾ ಬೇಡ್ಕೊಳ್ಳೋದು. Thank you so much, Mayurma. Thank you so much, universe. Thank you so much and love you, universe. I love you, Ines. Thank you so much. I love you, Ines. I love you, Ines. I love you, Ines. Yes. Thank you. Yeah. Samaya tatastu. Tatastu. ಎಲ್ಲರಿಗೂ ತಥಾಸ್ತು, ಶುಭೋದಯ. Thank you. Tatastu ಮಾಡಕ್ ಫುಲ್ ಖುಷಿ ಆಗ್ಬಿಡುತ್ತೆ ಎಲ್ರಿಗೂ. Thank Yes. you, thank you, thank you. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. Thank you so ಎಲ್ಲರಿಗೂ much. ಒಳ್ಳೇದಾಗಲಿ. ತಥಾಸ್ತು ತಥಾಸ್ತು ನಿಮ್ಮೆಲ್ಲರಿಗೂ ಕೂಡ ತಥಾಸ್ತು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆ ಭಗವಂತ ಮತ್ತೆ ಯೂನಿವರ್ಸ್ ಎಲ್ಲ ಆಸೆಗಳನ್ನ ಈಡೇರಿಸ್ಲಿ. ಅವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ತಥಾಸ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಆಶೀರ್ವಾದದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವಾಗಲೂ ಯಾವ್ದಾದ್ರೂ ಒಂದು ಆಶೀರ್ವಾದದಲ್ಲಿರಿ. ಯೂನಿವರ್ಸ್ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದದಲ್ಲಿರಿ. ಸೇಫ್ ಆಗಿರಿ, ಒಳ್ಳೆ ಜೀವನವನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ. ಶುಭ ದಿನ. ಹುಷಾರಾಗಿರಿ. ಟೇಕ್ ಕೇರ್. ಎಲ್ರಿಗೂ ಶುಭ ದಿನ. ಎಲ್ಲರಿಗೂ ಶುಭ ದಿನ. ಎಲ್ರಿಗೂ ಶುಭ ದಿನ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿನ ನಿಮ್ಮ ದಿನ ತುಂಬಾ ಶುಭಕರವಾಗಿರಲಿ. ನೀವು ಅಂದುಕೊಂಡಂತ ಎಲ್ಲ ಕೆಲಸಗಳು ನೆರವೇರಿದೆ. ಥ್ಯಾಂಕ್ ಯು. Thank you so much. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಬಾಯ್. Thank you, Ines.